ಆತ್ಮೀಯ SSLC ಪರೀಕ್ಷೆ ಬರೆಯುತ್ತಿರುವ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳೇ, ಅದರಲ್ಲೂ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳೇ, ಈಗ ಪರೀಕ್ಷೆಯ ಜ್ವರ ಎಲ್ಲ ಕಡೆ ಪ್ರಾರಂಭ ಆಗಿದೆ. SSLC ಪರೀಕ್ಷೆ ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ನಡೀತಾ ಇದೆ ಅಂತ ಈಗಾಗಲೇ ನಿಮಗೆ ವೇಳಾಪಟ್ಟಿ ಬಂದಿದೆ. ಅದರಲ್ಲಿ ನಿಮಗೆ ಸ್ವಲ್ಪ ಕಠಿಣ ಅನಿಸುವಂತಹ ಒಂದು ಸಬ್ಜೆಕ್ಟ್ ಯಾವುದು ಅಂದ್ರೆ ಗಣಿತ. ಗಣಿತ ಕಠಿಣ ಅಂತ ನಿಮಗೆ ಅನ್ಸುತ್ತಾ ಅನ್ಸಲ್ವಾ? ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಖಚಿತವಾದ ಪ್ರಶ್ನೆಗಳು ಇದು ಬಂದೇ ಬರುತ್ತೆ, ಇದು ಇಲ್ಲ ಅದು, ಎರಡರಲ್ಲಿ ಒಂದು ಗ್ಯಾರಂಟಿ 100% ಬರುತ್ತೆ ಅನ್ನೋ ಕ್ವಶನ್ಸ್ ಯಾವ್ದಾದ್ರು ಇದ್ರೆ ಅದು ಮ್ಯಾಥಮೆಟಿಕ್ಸ್ ಅಲ್ಲಿ, ಗಣಿತದಲ್ಲಿ ಮಾತ್ರನೇ ಬರುತ್ತೆ. ಬೇರೆ ಸಬ್ಜೆಕ್ಟ್ ಅಲ್ಲಿ ನೀವು ಕ್ವಶನ್ಸ್ ಗೆಸ್ ಮಾಡಕ್ಕಾಗಲ್ಲ. ಹಾಗಾಗಿ ಕ್ವಶನ್ ಅನ್ನ ಗೆಸ್ ಮಾಡಿ ಆರಾಮಾಗಿ ಮಿನಿಮಮ್ 40 ಅಂಕ ಪಾಸ್ ಆಗೋದಿಕ್ಕೆ ನಿಮಗೆ 80ಕ್ಕೆ 28 ಬೇಕು. 40 ಅಂಕ ಗಳಿಸೋದಿಕ್ಕೆ ಬಹಳ ಸುಲಭವಾದಂತಹ ಒಂದು ಅವಕಾಶ ಇದೆ. 2, 3 ಮತ್ತು 4 ಅಂಕದ ಒಂದು ಪ್ರಶ್ನೆ, ಗ್ರಾಫ್ ನಕ್ಷೆ ತಿಳ್ಕೊಂಡ್ಬಿಟ್ರೆ ಆರಾಮಾಗಿ 40 ಅಂಕ ಈಸಿಯಾಗಿ ಬರುತ್ತದೆ. ಅದರಲ್ಲಿ ನಾನು ಇಂದು ನಿಮಗೆ 2 ಅಂಕದ ಮತ್ತು 3 ಅಂಕದ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದೇ ಬರುತ್ತೆ 100% ಅಂತ ಹೇಳುವಂತ ಕ್ವಶನ್ಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಮೊದಲನೇ ಪ್ರಶ್ನೆಯನ್ನ ಈಗ ನೋಡೋಣ. ಎಲ್ಲ ಸೂಕ್ಷ್ಮವಾಗಿ ನೋಡಿ ಸ್ಟೂಡೆಂಟ್ಸ್. 5 ಪ್ಲಸ್ ಮೊದಲನೇ ಪ್ರಶ್ನೆ, 5 ಪ್ಲಸ್ ರೂಟ್ 3 ವರ್ಗಮೂಲ 3 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ಕ್ವಶನ್ಸ್ ಇದ್ದೇ ಇರುತ್ತೆ, ನಿಜಾನ? 5 ಪ್ಲಸ್ ರೂಟ್ 3 ನಂಬರ್ಗಳು ಚೇಂಜ್ ಆಗುತ್ತೆ ಬಿಟ್ರೆ ಪ್ರಶ್ನೆ ಇದ್ದೇ ಇರ್ತದೆ. ಇದು ಯಾವ ತರ ಮಾಡೋದು ಅಂದ್ರೆ, ಇದಕ್ಕೆ ಪರಿಹಾರ ಅಂತ ಪದೇ ಪದೇ ನಾನೇನು ಬರೆಯೋದಿಲ್ಲ. ಫಸ್ಟ್ ನೀವು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂದ್ರೆ ಅದರ ರಿವರ್ಸ್ ಆಗಿ ಅಸಂಪ್ಷನ್ ಮಾಡ್ಕೋಬೇಕು, ಊಹೆ ಮಾಡ್ಕೋಬೇಕು. 5 ಪ್ಲಸ್ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಳ್ಳಿ. ಅಭಾಗಲಬ್ಧ ಅಂತ ಸಾಬೀತು ಮಾಡಬೇಕು, ಆದ್ರೆ ತಗೋಬೇಕಾದ್ರೆ ನೀವು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಳ್ಳಿ. ನಿಮಗೆ 9th ಅಲ್ಲೇನೆ ಬಂದಿದೆ ಇದು ಒಂದು ಫಸ್ಟ್ ಸ್ಟೆಪ್. ಸೆಕೆಂಡ್ 5 ಪ್ಲಸ್ ರೂಟ್ 3 ಒಂದು ವೇಳೆ ಅದು ಭಾಗಲಬ್ಧ ಸಂಖ್ಯೆ ಆಗಿದ್ರೆ ಅದು ಯಾವ ರೂಪದಲ್ಲಿ ಇರಬೇಕು? P/Q ರೂಪದಲ್ಲಿ ಇರ್ತದೆ. PQ ಸೇರಿದೆ ಅಂತ. ಇದು ಯಾವುದಕ್ಕೆ ಸೇರಿದೆ ಅಂದ್ರೆ ನಮಗೆ ಇಂಟೀಜರ್ಸ್, ಗೊತ್ತಾಯ್ತಾ? ಭಾಗಲಬ್ಧ ಸಂಖ್ಯೆ ಆಗಿರ್ತದೆ. Q ಯಾವ ಕಾರಣಕ್ಕೂ 0 ಆಗಿರಲ್ಲ. ಇದು ಎರಡನೇ ಸ್ಟೆಪ್. ನೆಕ್ಸ್ಟ್ ನೀವು ಈ ಯಾವಾಗಲೂ ಈ ರೂಟ್ ಇರೋ ಸಂಖ್ಯೆ ಕಡೆ ಹೋಗಬೇಕು. ಅದರ ಹಿಂದೆ ಪ್ಲಸ್ ಇರೋದ್ರಿಂದ ಪ್ಲಸ್ ತಗೊಳ್ಳಂಗಿಲ್ಲ. ರೂಟ್ 3 ಮಾತ್ರ ಉಳಿಸ್ಕೊಂಡು ಈ 5 ಬಲಭಾಗಕ್ಕೆ ಶಿಫ್ಟ್ ಮಾಡಬೇಕು. RHS ಗೆ P/Q ಆಸ್ ಇಟ್ ಈಸ್ ಬರೆದು ಪ್ಲಸ್ 5 ಆ ಕಡೆ ಹೋದ್ರೆ ಮೈನಸ್ 5 ಬರುತ್ತೆ. ಇಲ್ಲಿ ಮೈನಸ್ ಇಂಪಾರ್ಟೆಂಟ್, ಯಾಕಂದ್ರೆ ಪ್ಲಸ್ 5 ಆ ಕಡೆ ಹೋಗುತ್ತೆ ಅಂತ. ನೆಕ್ಸ್ಟ್ ರೂಟ್ 3 ಈಸ್ ಈಕ್ವಲ್ ಟು ಇದ್ರ ಕೆಳಗಡೆ 1 ಹಾಕೊಂಡು ಓರೆ ಗುಣಾಕಾರ ಮಾಡಿಬಿಡಿ. P ಇಂಟು 1 P ಮೈನಸ್ ಎಡಭಾಗದಿಂದ ಓರೆ ಗುಣಾಕಾರ ಮಾಡಿ. ಯಾವಾಗಲೂ 5 ಮತ್ತೆ Q ಗುಣಿಸಿದ್ರೆ 5Q ಡಿವೈಡೆಡ್ ಬೈ ಲಾಸ್ಟ್ ಗೆ Q ಛೇದದಲ್ಲಿ ಬರೀರಿ. ಈಗ ರೂಟ್ 3 P ಮತ್ತೆ Q ಅಂಶದಲ್ಲಿ P ಇದೆ, ಛೇದದಲ್ಲಿ Q ಇದೆ, P/Q ರೂಪದಲ್ಲಿ ಬಂತು ಅಂದ್ರೆ ಇದರ ಪ್ರಕಾರ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬಂದ್ಬಿಟ್ಟಿದೆ. ರೂಟ್ 3 ಭಾಗಲಬ್ಧ ಸಂಖ್ಯೆನಾ? ಖಂಡಿತ ಅಲ್ಲ. ರೂಟ್ 3 ಭಾಗಲಬ್ಧ ಸಂಖ್ಯೆ ಅಲ್ಲ, ಅದು ಅಭಾಗಲಬ್ಧ ಸಂಖ್ಯೆ. ರೂಟ್ 3 ನಮಗೆ ಗೊತ್ತಿದ್ದ ಹಾಗೆ ರೂಟ್ 3 ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಬರೆದು ನಮ್ಮ ಊಹೆ ತಪ್ಪು. ನಮ್ಮ ಊಹೆ ಏನು ಸ್ಟಾರ್ಟಿಂಗ್ ಅಲ್ಲಿ ಅಂದಿದೀವಲ್ಲ, 5 ಪ್ಲಸ್ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಹೇಳಿದೀವಲ್ಲ, ಅದು ಅಸಂಪ್ಷನ್, ರಾಂಗ್, ಊಹೆ ತಪ್ಪು. ನಮ್ಮ ಊಹೆ ತಪ್ಪು ಅಂತ ಬರೆದು ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ ನೋಡಿ. 5 ಮೈನಸ್ ರೂಟ್ 3 5 ಪ್ಲಸ್ ರೂಟ್ 3 ಭಾಗಲಬ್ಧ ಸಂಖ್ಯೆ ತಪ್ಪಾದ್ರೆ ಅದು ಯಾವ ಸಂಖ್ಯೆ ಆಗಿರಬೇಕು? ಅಭಾಗಲಬ್ಧ ಸಂಖ್ಯೆ ಆಗಿರಬೇಕು. ಅಭಾಗಲಬ್ಧ ಸಂಖ್ಯೆ. ಇಷ್ಟು ಸ್ಟೆಪ್ ಅನ್ನು ನೀವು ಬರೆದು ಬಂದ್ರೆ ಪರೀಕ್ಷೆಗೆ ನಿಮಗೆ 2 ಅಂಕಗಳು ಸಿಕ್ಕೇ ಸಿಗುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಎರಡನೇ ಪ್ರಶ್ನೆ ಇಲ್ಲಿ ನೋಡಿ. ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆಗೂ ಏನು ವ್ಯತ್ಯಾಸ ಅಂದ್ರೆ ಅಲ್ಲಿ 5 ಪ್ಲಸ್ ರೂಟ್ 3 ಅಂತ ಇತ್ತು, ಇಲ್ಲಿ 5 ಮೈನಸ್ ರೂಟ್ 3 ಮೈನಸ್ಗಳು ಕೊಡ್ತಾರೆ. ಅಲ್ಲಿ ಒಂದೇ ಒಂದು ಸ್ಟೆಪ್ ನೀವು ಅಚೀವ್ ಮಾಡಬೇಕಾಗುತ್ತೆ. ಸೇಮ್ ಬರೆದು ಬಿಡೋಣ. 5 ಮೈನಸ್ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಸೇಮ್ ಭಾಗಲಬ್ಧ ಸಂಖ್ಯೆ ಆಗಿರಲಿ. ನೆಕ್ಸ್ಟ್ ಅದೇ ತರ 5 ಮೈನಸ್ ರೂಟ್ 3 ನಿಮಗೆ ಇದನ್ನು ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ನೀನು. P/Q ರೂಪದಲ್ಲಿ ಇದೆ, PQ Z ಗೆ ಸೇರಿದೆ, Q ನಾಟ್ ಈಕ್ವಲ್ ಟು 0. ಈಗ ನೀವು
ನಾನು ಯಾವಾಗ ಏನ್ ಹೇಳಿದೆ, √3 ಎಡಗಡೆ ಉಳಿಸ್ಕೊಂಡು p/q ಈ +5 ಆ ಕಡೆ ತಗೊಳ್ಳಿ, RHS ತಗೊಳ್ಳಿ, -5 ಆಗುತ್ತೆ ಅಂತ. ಈಗಲೂ ಆಗುತ್ತೆ, ಆದ್ರೆ √3 ಹಿಂದೆ ಮೈನಸ್ ಇರೋದ್ರಿಂದ, ಪ್ಲಸ್ ಇದ್ದಾಗ ಹಿಂದ್ಗಡೆ ಏನು ಬರೆಯೋ ಹಾಗಿಲ್ಲ, ಮೈನಸ್ ಇದ್ರೆ ಕಡ್ಡಾಯವಾಗಿ ಬರೀಬೇಕು. -√3 = p/q ಈ +5 -5 ಆಗುತ್ತೆ. ಕೆಳಗಡೆ 1 ಹಾಕೊಂಡು ಹೊರೆ ಗುಣಾಕಾರ ಮಾಡಿ. -√3 ನೋಡಿ, ಮೈನಸ್ಗಳು ಬರೀದೇ ಇರಬೇಡಿ. -√3 = ಹೊರೆ ಗುಣಾಕಾರ p1 p ಮೈನಸ್ q × 5 ಅಂದ್ರೆ 5q ಡಿವೈಡೆಡ್ ಬೈ q. ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ, ಸೇಮ್ ಬಂದಿದೆ. ಆದ್ರೆ ಯಾವುದೇ ಸಂಖ್ಯೆ ಅಥವಾ ಒಂದು ಸಮೀಕರಣದ ರೂಪದಲ್ಲಿ ಏನೇ ಇರಲಿ, ಮೊದಲಿಗೆ ಮೈನಸ್ ಬಂದಿದ್ದರೆ ಮೈನಸ್ ಇಲ್ದಂಗ್ ಮಾಡಿ ಇಲ್ಲಿ ರಿವರ್ಸ್ ಚಿಹ್ನೆ ಹಾಕಬೇಕು. ಮೈನಸ್ ಇರೋದನ್ನ ಪ್ಲಸ್ ಮಾಡಬೇಕು ಅಂತ ಅರ್ಥ, ಪ್ಲಸ್ ಇದ್ರೆ ಮೈನಸ್ ಮಾಡಬೇಕು ಅಂತ ಅರ್ಥ. ಅಲ್ಲಿಗೆ -√3 ಹಾಗೆ ಉಳಿಸಬೇಡಿ, √3 ಮಾಡಿ. √3 ಅಂದ್ರೆ ಇದನ್ನ +√3 ಪ್ಲಸ್ ಬರೀದೇ ಇದ್ರೂ ನಡೆಯುತ್ತೆ. ಆದ್ರೆ ಇಲ್ಲಿ p ಇರೋದು ಹಾಗೆ ಇದ್ದು -5q ಇರೋದು +5q ಆಗುತ್ತೆ. ಓಕೆನಾ? ಡಿವೈಡೆಡ್ ಬೈ q. ಏನಾದ್ರೂ ವ್ಯತ್ಯಾಸ ಆಯ್ತಾ? ಏನು ವ್ಯತ್ಯಾಸ ಆಗಿಲ್ಲ. ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಯ್ತು. ಈಗ ನಿಮ್ಗೆ √3 ಭಾಗಲಬ್ಧ ಸಂಖ್ಯೆ ಅಂತ ಬಂದಿದೆ ಇಲ್ಲಿ p/q ರೂಪದಲ್ಲಿರೋದ್ರಿಂದ ಭಾಗಲಬ್ಧ ಸಂಖ್ಯೆ ಅಂದ್ಬಿಟ್ಟು ನಮ್ಮ ಊಹೆ ತಪ್ಪು ಅಂತ ಬರೆದ್ಬಿಟ್ಟು, ನಮ್ಮ ಊಹೆ ತಪ್ಪು ಅಂತ ಬರೆದು ಲಾಸ್ಟಿಗೆ ನೀವು ಏನಿದೆ ಇಲ್ಲಿ 5 - √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೆದ್ಬಿಡಿ. ಅಭಾಗಲಬ್ಧ ಸಂಖ್ಯೆ ಅಂತ ಬರೆದುಬಿಟ್ಟು ನಿಮಗೆ ತುಂಬಾ ಖುಷಿ ಇದ್ರೆ ಸಾಧಿಸಿದೆ ಅಂತ ಬರೀರಿ. ಓಕೆ, ದಿಸ್ ಈಸ್ ದ ಎಂಡ್ ಆಫ್ ಸೆಕೆಂಡ್ ಕ್ವೆಶ್ಚನ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, 18 ಮೂರನೇ ಪ್ರಶ್ನೆ ಇದೇ ಪಾಠದಲ್ಲಿ ಬರ್ತದೆ. ಮಾಸಾಹ ಲಾಸಾಹ ಖಂಡಿತವಾದ ಕ್ವಶನ್ಸ್ ಇವೆಲ್ಲ ಬಂದೇ ಬರುವಂತವು. 18 ಮತ್ತು 45ರ ಮಾಸಾಹ ಮತ್ತು ಲಾಸಾಹವನ್ನು ಅಲ್ಲಿ ಒಂದು ಚೂರು ಚೇಂಜ್ ಮಾಡ್ಕೊಳ್ಳಿ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ. ಯಾವ ವಿಧಾನ ಅಂತ ಕೇಳ್ತಾರೆ? ಅವಿಭಾಜ್ಯ ಅಪವರ್ತನ ವಿಧಾನ. ಅದನ್ನ ಆ ರೀತಿ ಕೇಳ್ತಾರೆ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿಯಿರಿ ಏನನ್ನ ಮಾಸಾಹ ಮತ್ತು ಲಾಸಾಹ. ಮೊದಲು ನೀವು ನಿಮಗೆ ಅವಿಭಾಜ್ಯ ಸಂಖ್ಯೆಗಳು ಚೆನ್ನಾಗಿ ಗೊತ್ತಿದೆ, ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಿ. 18 ಮತ್ತೆ 45 ಸಂಪೂರ್ಣವಾಗಿ ನಿಶೇಷವಾಗಿ ಭಾಗ ಆಗೋ ತರ ಅವಿಭಾಜ್ಯ ಸಂಖ್ಯೆಗಳನ್ನ ತಗೊಂಡೇ ಭಾಗಿಸಬೇಕು. ಇಲ್ಲಿದೆ ನೋಡಿ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು: 2, 3, 5, 7, 11, 13, 17, 19, 23, 29. ಅಟ್ಲೀಸ್ಟ್ 29 ವರೆಗೂ ಗೊತ್ತಿದ್ರು ಮಾಡಬಹುದು. ಈಗ 18 ನಿಮಗೆ ಗೊತ್ತಿದೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇರೋದ್ರಿಂದ 2ರಿಂದ ಭಾಗ ಆಗ್ತದೆ. 2 9 18. ಈಗ ಮತ್ತೆ 2 ತಗೊಳಕ್ ಆಗಲ್ಲ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗೆ ಹೋಗಿ 3 3 9. ಲಾಸ್ಟ್ಗೆ 3 1 3 ಭಾಗಿಸ್ತಾ ಇದ್ದೀನಿ. ಹಂಗಾದ್ರೆ 18 ನಾವು ಯಾವ ತರ ಬರ್ದಿದೀವಿ ಅಂದ್ರೆ 2 1 ಇದೆ ಇಂಟು 3 2 ಸಲ ರಿಪೀಟ್ ಆಗಿರೋದ್ರಿಂದ 3 ಸ್ಕ್ವೇರ್. ಅರ್ಥ ಆಯ್ತಲ್ಲ? 2 ಇಂಟು ಬೇಕಾದ್ರೆ ಇಲ್ಲಿ 2 1 ಸಲ ಇದೆ ಅಂತ ಬರೀಬಹುದು. 1 ಬರೀದೇ ಇದ್ರು ನಡೆಯುತ್ತೆ. ಇದು ಇಂಪಾರ್ಟೆಂಟ್. ಇದನ್ನ ಒಂದು ಕಡೆ ಇಟ್ಕೊಳ್ಳಿ. ಈಗ 45 ಇನ್ನೊಂದು ನಂಬರ್ ಏನ್ ಕೊಟ್ಟಿದ್ದಾರೆ? ಇನ್ನೊಂದು ಸಂಖ್ಯೆ 45 ಕೊಟ್ಟಿದ್ದಾರೆ. ಇದನ್ನ ನೀವು ಇಲ್ಲಿ ಬೆಸ ಸಂಖ್ಯೆ 5 ಇರೋದ್ರಿಂದ ಇದು 3ರಿಂದ ಇಲ್ಲ 5ರಿಂದ ಗ್ಯಾರಂಟಿ ಭಾಗ, 5ರಿಂದ 100% ಭಾಗ ಆಗುತ್ತೆ. ನಿಮಗೆ 3ರಿಂದ ಭಾಗ ಆಗುತ್ತೆ ಅಂತ ಗೊತ್ತಿದ್ರು ಕೂಡ 5 ಇರೋದ್ರಿಂದ ಗ್ಯಾರಂಟಿ ಭಾಗ ಆಗೋದು ಅದು 5ರಿಂದ. ಮೊದಲೇ 5 ತಗೊಳ್ಳಿ, ತಪ್ಪೇನಿಲ್ಲ. ಯಾಕಂದ್ರೆ 5 ಒಂದು ಅವಿಭಾಜ್ಯ ಸಂಖ್ಯೆ. 5 9 45. 9 ಬಂದ್ರೆ ಮತ್ತೆ 3 ತಗೋಬಹುದು. ಮೊದಲು ದೊಡ್ಡದು ಆಮೇಲೆ ಚಿಕ್ಕದು ತಗೊಂಡ್ರೆ ಏನು ತಪ್ಪಿಲ್ಲ ನಮ್ಗೆ. ಆ ಒಂದು ಸಂಖ್ಯೆಗಳು ಬರಬೇಕು. 3 3 9 3 1 3 ಸರಿಯಾಗಿದೆ ಅನ್ಕೊಂಡಿದೀನಿ. 45 ಯಾವ ತರ ಬರೆದಿದೀವಿ? 5 ಅನ್ನೋದು 1 ಸಾರಿ, 3 ಅನ್ನೋದು 2 ಸಾರಿ ಇದೆ. ಇಲ್ಲಿ ನೋಡಿ, ಇದು ಒಂದು ಲೆಕ್ಕ ಅಲ್ಲ. ಈಗ ಇಲ್ಲಿಂದ ನೀವು ತೀರ್ಮಾನ ಮಾಡಬೇಕು. ತುಂಬಾ ಸ್ಟೂಡೆಂಟ್ಸ್ ಇಲ್ಲಿವರೆಗೂ ಮಾಡ್ತೀರಿ, ಮಾಸಾಹ ಮತ್ತು ಲಾಸಾಹವನ್ನ ಬರೆಯೋದ್ರಲ್ಲಿ ಬಹಳ ಬಹಳ ತಪ್ಪುಗಳನ್ನ ಮಾಡ್ತೀರಿ. ಈ ವಿಡಿಯೋನ ಪದೇ ಪದೇ ನೋಡಿ. ಮಾಸಾಹ ಅಂದ್ರೆ ಇಂಗ್ಲಿಷ್ ಅಲ್ಲಿ HCF. ಮಾಸಾಹ ಯಾವತ್ತೂನು, ಮಾಸಾಹ ಅಂದ್ರೆ ಏನು? ಮಹತ್ತಮ ಸಾಮಾನ್ಯ ಅಪವರ್ತನ. ದೊಡ್ಡದು ಅಂತ. ದೊಡ್ಡದಾದ್ರೆ ನಾವು ತಗೊಳ್ಳೋದು ಚಿಕ್ಕದು ತಗೋಬೇಕು ಮಾಸಾಹಕ್ಕೆ. ನೋಡಿ ಇಲ್ಲಿ ಏನಿದೆ? 2 1 ಸಾರಿ ಇದೆ, 3 2 ಸಾರಿ. ಈ 2 18ರಲ್ಲಿ ಬಂದಿರುವಂತಹ ಅವಿಭಾಜ್ಯ ಅಪವರ್ತನಗಳು ಯಾವುವು? 2 ಮತ್ತೆ 3 ಸ್ಕ್ವೇರ್. 45ಕ್ಕೆ ಬಂದಿರೋದು ಯಾವುದು? 5 ಇಂಟು 3 ಸ್ಕ್ವೇರ್. ಈ 2 ಕಡೆ ಕಾಮನ್ ಆಗಿರೋದು, ಸಾಮಾನ್ಯವಾಗಿರುವಂತಹ ಚಿಕ್ಕ
ಚಿಕ್ಕ ಘಾತ ಇರೋದು ತಗೋಬೇಕು. ನಾನು ಹೇಳಿದೀನಿ ಮಾ ಅಂದ್ರೆ ದೊಡ್ಡದು, ಬಟ್ ತಗೊಳ್ಳೋದು ಚಿಕ್ಕ ತಗೋಬೇಕು. ಈಗ 2 ಇಲ್ಲಿದೆ, ಬಟ್ ಇದರಲ್ಲಿ 2 ಇದೆಯಾ? ಇಲ್ಲ. ಹಂಗಾದ್ರೆ 2 ತಗೊಳಂಗಿಲ್ಲ. ಕಾಮನ್ ಆಗಿ ಏನಿದೆ? 3 ಸ್ಕ್ವಯರ್ ಇದೆ ನೋಡಿ. ಸ್ಕ್ವಯರ್ ಬಿಟ್ಬಿಡಿ ನೀವು. 3 ಇದೆ, ಇಲ್ಲಿ 3 ಇದೆ, 5 ಇಲ್ಲ. ಹಂಗಾರೆ 5 ತಗೊಳಂಗಿಲ್ಲ, ಯಾಕಂದ್ರೆ 5 ಇಲ್ಲಿಲ್ಲ. 3 ಸ್ಕ್ವಯರ್ ಅಲ್ಲಿ ಚಿಕ್ಕದೇ ಹೌದು ಅಂತ ಪ್ರಶ್ನೆ ಬರಲ್ಲ. 2 ಸಮ ಇದೆ ಅಂದ್ರೆ ಅದು ತಗೋಬೇಕು. 3 ಸ್ಕ್ವಯರ್. 3 ಸ್ಕ್ವಯರ್ ಬೆಲೆ ಏನು? 3 ಇಂಟು 3. 3 6 ಅಂತ ಹೇಳುವಂತ ವಿದ್ಯಾರ್ಥಿಗಳವರೇ ಅವೆಲ್ಲ ಮಾಡಬಾರ್ದು. 3 9. ಅಲ್ಲಿಗೆ ಮಾ ಸಹ 9. ಪದೇ ನೋಡ್ತಾ ಇರಿ. ಯಾವ ಲೆಕ್ಕ ಬೇಕಾದ್ರೂ ಮಾಡಬಹುದು. ನಾನು ತುಂಬಾ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ, ಯಾಕಂದ್ರೆ ಇದು ಶಾಶ್ವತವಾಗಿರುವಂತಹ ವಿಡಿಯೋ. ಲಾಸಹ ರಿವರ್ಸ್, ಇದು ಲಘುತ್ತಮ ಚಿಕ್ಕದು ಅಂತ ಇದೆ, ಎಲ್ಲಾ ತಗೋಬೇಕು. ಲಾಸಹದಲ್ಲಿ ನೋಡಿ, ಲಾಸಹದಲ್ಲಿ 2ರ ಘಾತ 1 ಇದೆ. ಇಲ್ಲಿ 2 ಇಲ್ಲದೆ ಇದ್ರೂ ಕೂಡ 2ರ ಘಾತ 1 ತಗೋಬೇಕು. ಒಂದು ಕಡೆ ಇದ್ರೂ ತಗೋಬೇಕು. ಮಧ್ಯೆ ಇಂಟು ಹಾಕಬೇಕು ಯಾವಾಗಲೂ. 3ಗಳಲ್ಲಿ 3 ಸ್ಕ್ವೇರ್ 3 ಕ್ಯೂಬ್ ಇದ್ದು ಬಿಟ್ಟಿದ್ರೆ ಅದು ತಗೋಬೇಕಾಗಿತ್ತು. 2 ಸಮ ಇದೆ, ಅದು ತಗೋಬೇಕು. ಮತ್ತೆ 5 ತಗೋಬೇಕಾ? ಖಂಡಿತ ತಗೋಬೇಕು. ಯಾಕೆಂದ್ರೆ 5 ಇಲ್ಲಿ ಒಂದು ಕಡೆ ಇದ್ರೂ ತಗೋಬೇಕು. ಲಾಸಹದಲ್ಲಿ ಯಾವತ್ತು ಲಾಸಹದ ಉತ್ತರ ದೊಡ್ಡದು ಬರ್ತದೆ, ಮಾಸಹ ಚಿಕ್ಕದು ಬರುತ್ತೆ. ಜ್ಞಾಪಕ ಇರಲಿ. 2ರ ಘಾತ 1 ಅಂದ್ರೆ 2 ಇಂಟು 3 ಸ್ಕ್ವೇರ್ ಬೆಲೆ 9, 5 ಅಂದ್ರೆ 1. ಈಗ ಈ 3ಅನ್ನು ಗುಣಿಸಿ. 2 9 18, 18 5 9. ನಿಮ್ಗೆ ಆಶ್ಚರ್ಯ ಅನಿಸುತ್ತದೆ, ಲಾಸಹ 90 ಬಂತು, ಮಾಸಹ ಬರೀ 9 ಬಂತು. 9 ಮಾಸಹ ಚಿಕ್ಕ ಸಂಖ್ಯೆ ಯಾವಾಗ ಬರ್ತದೆ? ಲಾಸಹ ದೊಡ್ಡದು ಬರ್ತದೆ. ಓಕೆ, ಇದನ್ನು ಸಹ ನೋಡ್ಕೊಳ್ಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ 4ನೇ ಪ್ರಶ್ನೆ. ಇದಂತೂ 100% ಇಲ್ಲಿ ಮಾಡಿಸೋದೆಲ್ಲ ಬಂದೇ ಬರ್ತದೆ. ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತಾನು ಕೊಡಬಹುದು. 2x + y = 8 ಮತ್ತು x - y = 1. ಒಂದ್ರ ಕೆಳಗಡೆ 1 ಕೊಡ್ತಾರೆ, ಕೆಲವು ಸರಿ ಮತ್ತು ಅಂತ ಕೊಟ್ಟಿರ್ತಾರೆ. ಮುಂದಕ್ಕೆ ನೀವು ಕೆಳಗಡೆ ಬರ್ಕೋಬೇಕು. ಇಲ್ಲಿ ವರ್ಜಿಸೋದು ಅಂದ್ರೆ ಏನು? ವರ್ಜಿಸೋದು ಅಂದ್ರೆ ಕ್ಯಾನ್ಸಲ್ ಮಾಡುವುದು. ಅಂದ್ರೆ ಎಕ್ಸ್ ಅಥವಾ ವೈ 2ರಲ್ಲಿ ಒಂದು ಕ್ಯಾನ್ಸಲ್ ಮಾಡಿ ಅಂತ, ಡಿಲೀಟ್ ಮಾಡಿ ಅಂತ. ಡಿಲೀಟ್ ಮಾಡಬೇಕಾದ್ರೆ ಏನು? ಈಗ ನನ್ನ ಹತ್ರ 2 ರೂಪಾಯಿ ಇದ್ರೆ, 2 ರೂಪಾಯಿ ಸಾಲ ಇದ್ರೆ, ಇನ್ಯಾರಿಗೂ 2 ರೂಪಾಯಿ ಕೊಡಬೇಕು ಅನ್ನಂಗಿದ್ರೆ, ನನ್ನ ಹತ್ರ 2 ರೂಪಾಯಿ ಇದೆ, 2 ರೂಪಾಯಿ ಸಾಲ ಇದೆ ಅಂದ್ರೆ ಅವನಿಗೆ 2 ರೂಪಾಯಿ ಕೊಟ್ರೆ ನನ್ನ ಹತ್ರ ಏನು ಉಳಿಯುತ್ತೆ? 0 ಉಳಿಯುತ್ತೆ. ಆ 0 ಬಂದಾಗ ಕ್ಯಾನ್ಸಲ್ ಆಗುತ್ತೆ ಅಂತ ಅರ್ಥ. ಇಲ್ಲಿ ನಾವು ಎಕ್ಸ್ಗಳು ಇಲ್ಲ ವೈಗಳು 2ರಲ್ಲಿ ಒಂದು ಆರಾಮ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ. 2 ಅಂದ್ರೆ ಏನು? ಹಿಂದ್ಗಡೆ ನಂಬರ್ ಮಾತ್ರ ನೋಡಿ. ಎಕ್ಸ್ ನೋಡಕ್ ಹೋಗ್ಬೇಡಿ, ವೈ ನೋಡಕ್ ಹೋಗ್ಬೇಡಿ. +2. ಇಲ್ಲಿ ಎಕ್ಸ್ ಹಿಂದೆ ಒಂದು ನಂಬರ್ ಇದೆ. ಏನೂ ಇಲ್ಲ ಅಂದ್ರೆ 1. ಇದು 0 ಆಗುತ್ತಾ? ಖಂಡಿತ ಆಗಲ್ಲ. ಯಾಕೆಂದ್ರೆ +2 ಅಂದ್ರೆ ನನ್ನ ಹತ್ರ 2 ರೂಪಾಯಿ ಇದೆ, +1 ಅಂದ್ರೆ 1 ರೂಪಾಯಿ ಇದೆ. ಪ್ಲಸ್ ಅಂದ್ರೆ ಇದೆ, ಮೈನಸ್ ಅಂದ್ರೆ ಸಾಲ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ +3 ಆಗುತ್ತಲ್ವಾ? ಇದು 3 ರೂಪಾಯಿ ಇದೆ ಅಂತ ಆಗುತ್ತೆ. ಹಾಗಾದ್ರೆ ಈ ಟರ್ಮ್ ಕ್ಯಾನ್ಸಲ್ ಆಗಲ್ಲ. 1 ಕ್ಯಾನ್ಸಲ್ ಆಗಬಾರದು. ಇದು ಆರಾಮಾಗಿ ಆಗುತ್ತೆ ನೋಡಿ. ವೈ ನೋಡಕ್ ಹೋಗ್ಬೇಡಿ ದಯವಿಟ್ಟು. +y ಅಂದ್ರೆ +1 ಇದೆ ಹಿಂದ್ಗಡೆ. ನಂಬರ್ ಮಾತ್ರ ನೋಡಿ, ಸಂಖ್ಯೆ ಮಾತ್ರ ನೋಡಿ. ಇಲ್ಲಿ ಮೈನಸ್ ಇಲ್ಲೂ ಸಹ 1 ಇರ್ತದೆ, ಅದು ಗೊತ್ತಾಗೋದಿಲ್ಲ ನೋಡಿ. ಇದು 0 ಆಗುತ್ತೆ ನೋಡಿ. ಮೊದಲನೇ ಲೆಕ್ಕ ಸ್ವಲ್ಪ ಈಸಿಯಾಗಿ ಇದು ಮಾಡ್ಕೊಂಡಿದೀನಿ. +1 ಅಂದ್ರೆ 1 ರೂಪಾಯಿ ಇತ್ತು, 1 ರೂಪಾಯಿ ಸಾಲ ಇತ್ತು. ಇದು ಕ್ಯಾನ್ಸಲ್ ಆಗಿ 0 ಆಗೋದಿಲ್ವಾ? ಎಲ್ಲಿ 0 ಆಗುತ್ತೆ ಅದು ಪೂರ್ತಿ ಕ್ಯಾನ್ಸಲ್ ಆಗುತ್ತೆ ವೈ ಸಮೇತ. ಅಂದ್ರೆ ಇದು ವರ್ಜಿಸಿದೀವಿ ಅಂತ. ಹಂಗಾದ್ರೆ ಇದು ಇನ್ನೊಂದು ಉಳ್ಕೊಳ್ಳುತ್ತೆ. 2x 3x ಏನಾಗುತ್ತೆ? +3x ಆಯ್ತು. = ಯಾವುದೇ ಚಿಹ್ನೆಗಳನ್ನ ಬದಲಾವಣೆ ಮಾಡಿಲ್ಲ ನಾವು. ಇಲ್ಲಿ 8 ರೂಪಾಯಿ +8 +1 ಎಷ್ಟು? +9. ಸರಿನಾ? ಪ್ಲಸ್ ಬರೆದಿಲ್ಲ. 3x = 9 ಆದ್ರೆ ವಾಟ್ ಈಸ್ x? 9/3. x = 3 9. 1 ಅಂಕ ಕೊಡ್ತಾರೆ. ಈಗ ನೀವು ಈ x ಬೆಲೆಯನ್ನ 3 ಬಂದಿದೆ x, ಅದನ್ನ ಮೊದಲನೇ ಸಮೀಕರಣದಲ್ಲಿ ಅಥವಾ ನಿಮಗೆ 2ನೇ ಸಮೀಕರಣ ಆದಷ್ಟು ಇಲ್ಲಿ ಪ್ಲಸ್ ಸಂಖ್ಯೆ ಇರೋ ಸಮೀಕರಣದಲ್ಲಿ ಅಳವಡಿಸಿ. ಮೈನಸ್ ಬಂದಾಗ ಒಂಚೂರು ತಪ್ಪು ಮಾಡೋ ಸಾಧ್ಯತೆ ಇರುತ್ತೆ. ಇಲ್ಲ ಹಾಕೋಣ. 2x + y = 8. ಇಲ್ಲಿ ಹಾಕಿದ್ರೆ ಇಲ್ಲಿ x ಅನ್ನು ಆದೇಶ ಮಾಡಿ 2x ಅದ ಇಂಟು ಹಾಕೋ ಬದಲು ಬ್ರಾಕೆಟ್ ಹಾಕಿ x ಜಾಗದಲ್ಲಿ 3 ಹಾಕಬೇಕಲ್ಲ, ಆದೇಶ ಮಾಡಬೇಕಲ್ಲ. +y = 8. 2 3 6 +y = 8. ನಿಮಗೆ ಗೊತ್ತಿದೆ ಪ್ಲಸ್ ಚಿಹ್ನೆ ಇದ್ದಾಗ ಇದು ಆ ಕಡೆ ಬರಬೇಕು. ಇಲ್ಲಿ 3x ಸೆಂಟ್ರಲ್ ಯಾವಾಗಲೂ ಇಂಟು ಇರ್ತದೆ, ಅದು ಕೆಳಗಡೆ ಛೇದದಲ್ಲಿ ಬರ್ತದೆ.
y ಈಸ್ ಈಕ್ವಲ್ ಟು 8 ಮೊದಲು 6 ಆ ಕಡೆ ತಗೊಳ್ಳಿ 8 ಮೈನಸ್ 6 y ಈಸ್ ಈಕ್ವಲ್ ಟು 8 ರಲ್ಲಿ 6 ಕಳೆದ್ರೆ 2 x ಮತ್ತೆ y ಗಳೇ ತಾನೇ ಇಲ್ಲಿರೋದು ಅಂದ್ರೆ ಆದೇಶ ವರ್ಜಿಸುವ ವಿಧಾನದಿಂದ ನಾವು ಬಿಡಿಸಿದೀವಿ ಅಂತ ಅದರ ಅರ್ಥ. ಇಂಥದ್ದು ಇನ್ನೊಂದು ಹೇಳ್ತೀನಿ 5ನೇ ಪ್ರಶ್ನೆ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಮತ್ತೆ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ನೋಡೋಣ. x ಪ್ಲಸ್ 2y ಈಸ್ ಈಕ್ವಲ್ ಟು 8 ಮತ್ತು 3x ಮೈನಸ್ y ಈಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಬರ್ಕೊಳ್ಳಿ, ಒಂದರ ಕೆಳಗಡೆ ಒಂದು ಬರ್ಕೊಳ್ಳಿ. x ಪ್ಲಸ್ 2y ಈಸ್ ಈಕ್ವಲ್ ಟು 8 ಬರೀರಿ. ಅದನ್ನ ಇದ್ರ ಕೆಳಗಡೆ x ಕೆಳಗಡೆ x ಬರೋ ತರನೇ ಬರ್ಕೊಳ್ಳಿ. 3x ಮೈನಸ್ y ಈಸ್ ಈಕ್ವಲ್ ಟು 3. ಓಕೆನಾ? ಹಿಂಗ್ ಬರ್ಕೊಂಡ್ರೆ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸ್ಬಿಡಿ. ಅಲ್ಲಿ ಏನ್ ಸೈಡ್ ಅಲ್ಲಿ ಬರೋದು ತೋರಿಸಲ್ಲ ನಾವು. x ಜಾಗದಲ್ಲಿ 1 ಇದೆ, ಪ್ಲಸ್ 1 ಇದೆ. x ಇದರಲ್ಲಿ ಪ್ಲಸ್ 3 ಇದೆ. 1 3 4 ಆಗುತ್ತೆ. ಹಂಗಾದ್ರೆ x ಕ್ಯಾನ್ಸಲ್ ಆಗಲ್ಲ, ವರ್ಜಿಸಕ್ ಆಗಲ್ಲ. ಇಲ್ಲಿ ನೋಡಿ 2 ರೂಪಾಯಿ ಇದೆ, ಇಲ್ಲಿ ಮೈನಸ್ 1 ಇದೆ. 2 ರೂಪಾಯಿಯಿಂದ 1 ರೂಪಾಯಿ ನಾವೇನ್ ಮಾಡಿದ್ರು 0 ಮಾಡಕ್ ಆಗಲ್ಲ. ಹಂಗಾದ್ರೆ ಇವೆರಡೂ ಕ್ಯಾನ್ಸಲ್ ಆಗಲ್ವಲ್ಲ, ಏನು ಇದರ ಪರಿಸ್ಥಿತಿ? ಆವಾಗ ನೀವು ಇಂಟುಗಳು ಹಾಕೋಬೇಕು. ಇಂಟು ಗುಣಾಕಾರದ ಏನು ಇಂಟು? ಮೊದಲನೇ ಸಮೀಕರಣವನ್ನ ಎರಡನೇ ಸಮೀಕರಣದ x ಹಿಂದೆ ಒಂದು ಸಹಗುಣಕ ಅಂತ ಗೊತ್ತಿದೆ ನಿಮ್ಗಲ್ವಾ? ಈ x ನ ಸಹಗುಣಕ 3 ಇದರಿಂದ ಗುಣಿಸ್ಬಿಡಿ. ಮೊದಲನೇ ಸಮೀಕರಣನ ಎರಡನೇ ಸಮೀಕರಣದ x ಸಹಗುಣಕದಿಂದ ಗುಣಿಸಬಹುದು, ಇಲ್ಲ y ಸಹಗುಣಕದಿಂದಲೂ ಗುಣಿಸಬಹುದು. ಬೇಡ, x ಸಹಗುಣಕದಿಂದ ಗುಣಿಸಿ. ಇನ್ನ ಎರಡನೇ ಸಮೀಕರಣವನ್ನ ಮೊದಲನೇ ಸಮೀಕರಣದ x ಸಹಗುಣಕದ ಹಿಂದೆ ಏನಿದೆ? 1 ಇದೆ. ಅರ್ಥ ಆಯ್ತಾ? ಪದೇ ಪದೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಈ ಎಲ್ಲಾ ಇಡೀ ಒಂದನೇ ಸಮೀಕರಣ ಇಲ್ಲಿವರೆಗೂ 3ರಿಂದ ಗುಣಿಸಬೇಕು. 3 ಇಂಟು x 3x ಪ್ಲಸ್ 3 ಇಂಟು 2y 3 2 6 ಮತ್ತೆ y ಈಸ್ ಈಕ್ವಲ್ ಟು, ಕೆಲವರು ಇಲ್ಲಿ 8 ಬರೆದು ಬಿಡ್ತೀರಿ. 3 8 ಅದು ಗುಣಿಸಬೇಕು. 3 8 24. ಓಕೆ, ಇನ್ನ ನಿಮಗೆ ಮೊದಲೇ ಗೊತ್ತಿದೆ 1ರಿಂದ ಏನನ್ನು ಗುಣಿಸಿದ್ರು ಅದೇ ಬರ್ತದೆ ಅಂದ್ರೆ ಇದು ಆಸ್ ಇಟ್ ಈಸ್ ಹಂಗೆ ಬಂದ್ಬಿಡುತ್ತದೆ. 3x ಮೈನಸ್ y ಈಸ್ ಈಕ್ವಲ್ ಟು 1 3 3. ಇಂಥ ಟೈಮಲ್ಲಿ ನಿಮಗೆ ಗ್ಯಾರಂಟಿ ಈಗಲೂ ಸಹ ಕ್ಯಾನ್ಸಲ್ ಆಗಲ್ಲ. ಅವಾಗ ಎರಡನೇ ಸಮೀಕರಣದ ಚಿಹ್ನೆಗಳನ್ನ ಬದಲಾಯಿಸಿದ್ರೆ ಮಾತ್ರ ಒಂದು ಕ್ಯಾನ್ಸಲ್ ಆಗುತ್ತೆ. ಅದು ಕಡ್ಡಾಯ. ಚಿಹ್ನೆಗಳ ಬದಲಾಯಿಸುವುದು ಅಂದ್ರೆ ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಇಂಟು ಡಿವೈಡೆಡ್ ಬೈ ಬರೋದಿಲ್ಲ. ಇಲ್ಲಿ ಪ್ಲಸ್ 3 ಇದೆ, ಮೈನಸ್ 3 ಮಾಡಿ. ಮೈನಸ್ ಇದೆ, ಪ್ಲಸ್ ಮಾಡಿ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಮಾಡಿ. ಈಗ ಇದು ಹೋಗ್ತದೆ. ನೀವು ಸ್ವಲ್ಪ ನೋಡಿ ಸೂಕ್ಷ್ಮವಾಗಿ. 3ಕ್ಕೆ ಹಿಂದೆ ಪ್ಲಸ್ 3 ಇದೆ. ಈ 3ರ ಹಿಂದೆ ಏನ್ ಚಿಹ್ನೆ ಚೇಂಜ್ ಮಾಡಿರ್ತೀವಿ ಅದನ್ನು ನೋಡ್ಬೇಕು. ಪ್ಲಸ್ 3 ಮೈನಸ್ 3 0 ಆಯ್ತು. x ಸಮೇತ ಕ್ಯಾನ್ಸಲ್ ಆಯ್ತು. ಗುಣಾಕಾರ ಮಾಡಿ ಎರಡನೇ ಸಮೀಕರಣ ಕೆಳಗಡೆ ಇರುತ್ತಲ್ಲ ಸಮೀಕರಣ, ಅದನ್ನ ಚೇಂಜ್ ಮಾಡಿದ್ರೆ ಮಾತ್ರನೇ ಕ್ಯಾನ್ಸಲ್ ಆಗ್ತದೆ. ಈಗ ಇಲ್ಲಿ ಹೊರಗಡೆ ಸೈಡ್ ಅಲ್ಲಿ ಬರೀತೀನಿ. ಏನು ಉಳಿತು? ಪ್ಲಸ್ 6. ಇಲ್ಲಿ ನೋಡಿ ಮೈನಸ್ ಅಲ್ಲ, ಇಲ್ಲಿ ಚೇಂಜ್ ಮಾಡಿರೋದು ನೋಡ್ಬೇಕು. ಪ್ಲಸ್ ನಂಬರ್ 1 ಇದೆ, ಪ್ಲಸ್ 1 ಏನಾಯ್ತು? ಪ್ಲಸ್ 7 ಆಯ್ತಾ? 6 ರೂಪಾಯಿ ಇದೆ, 1 ರೂಪಾಯಿ ಇದೆ. ಪ್ಲಸ್ 7 ಪ್ಲಸ್ ಬರೆಯಲ್ಲ. 7 ಬರೆದ ಪಕ್ಕದಲ್ಲಿ y ಬರೀರಿ. ಇನ್ನ ಇಲ್ಲಿ ನೋಡಿ ಪ್ಲಸ್ 24 ಇದೆ. ಇದು 3 ಮೈನಸ್ 3 ಇದೆ. 24 ರೂಪಾಯಿ ಇದೆ, 3 ರೂಪಾಯಿ ಸಾಲ ಇದೆ ಅಂತ ತಿಳ್ಕೊಳ್ಳಿ. ಇಷ್ಟಾದರೆ ನಮಗೆ ಇನ್ನ 21 ರೂಪಾಯಿ ಉಳಿತದೆ ಸಾಲ ತೀರಿಸುದ್ರು. ಪ್ಲಸ್ 21 ಅಂದ್ರೆ ಬರೀ 21 ಬರೀಬಹುದು. 7y ಈಸ್ ಈಕ್ವಲ್ ಟು 21. ಎಷ್ಟು ಚೆನ್ನಾಗಿದೆ ನೋಡಿ. y 7 3 ಹೋಗುತ್ತೆ ಅಂತ ಅಲ್ಲೇ ಗೊತ್ತಾಗ್ಬೇಕು ನಿಮಗೆ. y ಈಸ್ ಈಕ್ವಲ್ ಟು 21 ಬೈ 7 7 3 ಅಲ್ಲಿಗೆ y ಬೆಲೆ 3 ಬಂತು. ಓಕೆ, y ಬೆಲೆ 3 ಬಂತು. ನಿಮಗೆ 1 ಮಾರ್ಕ್ಸ್ ಬಂತು. ನೆಕ್ಸ್ಟ್ ಸಮೀಕರಣ ಮೊದಲು ಕೊಟ್ಟಿದ್ದಾರಲ್ಲ ಎರಡನೇ, ಈ ಮಲ್ಟಿಪ್ಲೈ ಮಾಡಿದ್ರಲ್ಲ ಇಂಟು ಮಾಡೋದಕ್ಕೆ ಮೊದಲೇ ಕೊಟ್ಟಿದ್ದಾರಲ್ಲ ಅದನ್ನೇ ಬರ್ಕೊಳ್ಳಿ. ಆದಷ್ಟು ಇಲ್ಲಿ ಪ್ಲಸ್ ಇರೋದನ್ನ ತಗೊಳ್ಳಿ. ಎರಡನೇದ್ರಲ್ಲಿ ಮೈನಸ್ ಇದೆ, ಬೇಡ, ರಿಸ್ಕ್ ಆಗುತ್ತೆ ಅಂತ ಅಷ್ಟೇನೆ ತಗೊಂಡ್ರೆ ಅದರಲ್ಲೂ ಬರುತ್ತೆ. x ಪ್ಲಸ್ 2y ಈಸ್ ಈಕ್ವಲ್ ಟು 8 ಬರ್ಕೊಳ್ಳಿ. ಇಂಟು 3 ಇದು ತಗೋಬೇಡಿದ್ದು, ಇದು ಇಷ್ಟೇ ತಗೊಳ್ಳಿ. x ಬಂದಿಲ್ಲ, ಓಕೆ, x ಹಾಗೆ ಇಟ್ಕೊಳ್ಳಿ. ಪ್ಲಸ್ 2 ಹಾಗೆ ಇಟ್ಕೊಂಡು 2 ಮತ್ತೆ y ಸೆಂಟ್ರಲ್ ಇಂಟು ಇರ್ತದಲ್ಲ, y ಜಾಗದಲ್ಲಿ 3 ಆದೇಶ ಮಾಡಿ. ಈಗ x ಪ್ಲಸ್ ಹತ್ರ ಬಂದ್ಬಿಟ್ಟಿದ್ದೀರಾ ಸ್ಟೂಡೆಂಟ್ಸ್. 2 3 6 ದಯಮಾಡಿ ಇದನ್ನು 23 ಅಂತ ಬರೀಬೇಡಿ. ಅದು 2 ಇಂಟು 3 ಬ್ರಾಕೆಟ್ ಮೀನ್ಸ್ ಗುಣಾಕಾರ ಈಸ್ ಈಕ್ವಲ್ ಟು 8. ಇಲ್ಲಿ x ಈಸ್ ಈಕ್ವಲ್ ಟು ಮಧ್ಯ ಪ್ಲಸ್ ಅಥವಾ ಮೈನಸ್ ಇದ್ದಾಗ ಈ ನಂಬರ್ ಆ ಕಡೆ ಬರಬೇಕು ಅಂತ ಅರ್ಥ. ಬಲಗಡೆ ಆಲ್ರೆಡಿ ಇರೋದನ್ನ ಬರೀರಿ. 8 ಪ್ಲಸ್ 6 ಈ ಕಡೆ ಬಂದ್ರೆ ಮೈನಸ್ 6 ಆಯ್ತು. x ಈಸ್ ಈಕ್ವಲ್ ಟು ಒಂದು ಚಿಕ್ಕ ಪಾಪನು ಹೇಳ್ತದೆ 8ರಲ್ಲಿ 6 ಕಳೆದ್ರೆ 2. x ಬೆಲೆ 2, ನಿಮಗೆ ಮಾರ್ಕ್ಸ್ 2. ಓಕೆ ಸ್ಟೂಡೆಂಟ್ಸ್, ವೆಲ್ಕಮ್. 5 ನೆಕ್ಸ್ಟ್ ಕ್ವಶನ್. ಇದು ಸಮಾಂತರ ಶ್ರೇಣಿ ಅಂತ ಒಂದು ಪಾಠ ಇದೆ, ಗೊತ್ತಿದೆಯಲ್ಲ. ಅದರ ಮೇಲೆ an ಮತ್ತೆ sn ಮೇಲೆ ಎರಡರಲ್ಲಿ ಒಂದು ಗ್ಯಾರಂಟಿ ಕ್ವಶನ್ಸ್ ಬರುತ್ತೆ. 5, 11, 17
ಎಕ್ಸೆಟ್ರಾ ಡಾಟ್ 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 ಅಂತೀವಿ. ಈ ಸಮಾಂತರ ಶ್ರೇಣಿಯ 30ನೇ ಪದವನ್ನು ಕಂಡು ಹಿಡಿಯಿರಿ. ಪದ ಇಲ್ಲಿ ಏನೇನು ಅಂತ ಗೊತ್ತಿರ್ಬೇಕು ನಿಮಗೆ. ಮೊದಲಿಗೆ ಇಲ್ಲಿ ಪರಿಹಾರ ಅಂತ ಬರೀರಿ. ಎ ಫಸ್ಟ್ ಲೆಟರ್ ಎಲ್ಲ ಸ್ಮಾಲ್ ಇಂಗ್ಲಿಷ್. ಎ ಅಂದ್ರೆ ಮೊದಲ ಪದ ಅಂದ್ರೆ ಮೊದಲ ಸಂಖ್ಯೆ. ಈ ಶ್ರೇಣಿಯ ಮೊದಲ ಸಂಖ್ಯೆ 5 ತಾನೆ, ಇಲ್ಲಿದೆ ನೋಡಿ. ಡಿ ಹುಷಾರು ಯಾವಾಗ್ಲೂ. ಡಿ ಅಂದ್ರೆ ನಿಮಗೆ 2ನೇ ಪದದಿಂದ 1ನೇ ಪದವನ್ನ ಕಲಿಬೇಕು ಅಂತ ಇದೆ. ಡೈರೆಕ್ಟ್ ಆಗಿ 2ನೇ ಪದ 11ರಲ್ಲಿ 1ನೇ ಪದ 5ಅನ್ನ ಕಳೀರಿ. ಇಲ್ಲಿ 11ರ 5 ಕಳೆದ್ರೆ ನೀಟಾಗಿ ಕಳೀರಿ 6. ಇನ್ನ 30ನೇ ಪದಗಳ ಸಂಖ್ಯೆಯನ್ನ ಎನ್ ಸಂಕೇತದಿಂದ ಸೂಚಿಸ್ತೀವಿ. ಎನ್ ಈಸ್ ಈಕ್ವಲ್ ಟು 30. ಈಗ ನಿಮಗೆ ಪದಗಳ ಸಂಖ್ಯೆ ಕಂಡುಹಿಡಿಯೋದಕ್ಕೆ ಎನ್ ಸೂತ್ರ ಗೊತ್ತಿದೆ ಅಲ್ವಾ. ಎ ಪ್ಲಸ್ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಆಫ್ n - 1 ಇಂಟು ಡಿ. ನೀಟಾಗಿ ಹಾಕಿ. ಕೆಲವರು ಏನ ಕ್ಯಾಪಿಟಲ್ ಎ ಬರೆಯೋದು, ಡಿ ಕ್ಯಾಪಿಟಲ್ ಡಿ ಬರೆಯೋದು, ಡಿ ನ ಬಿ ಬರ್ದಂಗ್ ಬರೆಯೋದು, ಇವೆಲ್ಲ ಮಾಡ್ತೀರಿ. ಅವೆಲ್ಲ ತಪ್ಪುಗಳು ಮಾಡಬೇಡಿ. ಇಲ್ಲಿ ಎ ಆಸ್ ಇಟ್ ಈಸ್ ಹಾಕಿ. ಎನ್ ಅಂದ್ರೆ 30. ಎಡಭಾಗದಲ್ಲಿ ಒಂದು ವೇಳೆ ನೀವು ಏನು ಬರೀದೆ ಇದ್ರು ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಏನ್ ಆನ್ಸರ್ ಬರ್ತದೆ ಅದೇ ಇಂಪಾರ್ಟೆಂಟ್. ಎ ಅಂದ್ರೆ 5 ಪ್ಲಸ್ ಎನ್ ಅಂದ್ರೆ 30 ಮೈನಸ್ 1 ಡಿ. ಸಾರಿ, ಡಿ ಕೂಡ ಬೆಲೆ ಬಂದಿದೆ 6. ಈಗ ನಿಮಗೆ 5 ಹಾಗೆ ಇಟ್ಕೊಳ್ಳಿ. ಇದೇ ಸ್ಟೆಪ್ಸ್ ಬರ್ಕೊಳ್ಳಿ. 30ರಲ್ಲಿ 1 ಕಳೆದ್ರೆ 29, 6. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ 5ಅನ್ನ ಕೊನೆಯವರೆಗೂ, ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಬರೋದು ನೀವು ಕೊನೆಯವರೆಗೂ ಹಂಗೆ ಇಟ್ಕೊಳ್ಳಿ. 29 ಮತ್ತು 6 ಮಧ್ಯೆ ಈ ಕಡೆ ಬ್ರಾಕೆಟ್ ಇದೆ ಅಂದ್ರೆ ಗುಣಾಕಾರ ಇದೆ ಅಂತ. 29 6 ಎಷ್ಟು ಒಂದ್ ಕಡೆ ಸೈಡ್ ಅಲ್ಲಿ ಮಾಡ್ಕೋಬೇಕು ಮಕ್ಕಳೇ. ತಪ್ಪು ಮಾಡ್ಕೊಂಡ್ರೆ ಮಾರ್ಕ್ಸ್ ಕಳ್ಕೊಂತೀರಿ. 6 9 54ಕ್ಕೆ 4 5 ದಶಕ. 6 2 12ಕ್ಕೆ 5 ಕೂಡಿದ್ರೆ 17 174 ಬಂತು. 5 ಮತ್ತೆ 174 ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರೋದು ಯಾವುದೇ ಲೆಕ್ಕದಲ್ಲಿ ನೋಡಿ ನೀವು ಕೂಡೋದನ್ನ ಕೊನೆಗೆ ಮಾಡಬೇಕು. 5ಕ್ಕೆ 174 ಕೂಡೋದಕ್ಕಿಂತ 174ಕ್ಕೆ 5 ಕೂಡಿ 179. ಎ 30 ಅಂದ್ರೆ ಅರ್ಥ ಏನು ಇದ್ರದ್ದು ಅಂದ್ರೆ 30ನೇ ಪದ 179. 30ನೇ ಪದವನ್ನು ಕಂಡು ಹಿಡಿಯಿರಿ ಅಂತ ಇತ್ತು. 30ನೇ ಪದ 179. ಓಕೆ, ನೆಕ್ಸ್ಟ್ ನೋಡಿ. ಇಲ್ಲಿ ಸ್ಟೂಡೆಂಟ್ಸ್ ಸೇಮ್ ಕ್ವಶನ್ ಸಮಾಂತರ ಶ್ರೇಣಿ ಅನ್ನೋ ಪದ ನಾನು ಬರೆದಿಲ್ಲ ಅಷ್ಟೇ. 5 11 17 ಡಾಟ್ ಡಾಟ್ ಡಾಟ್. ಇಲ್ಲಿ 179 ಕೊಟ್ಬಿಟ್ಟಿದ್ದೀನಿ. ಬಂದಿತ್ತು ನಿಮಗೆ 179 ಬಂದಿತ್ತು 30ನೇ ಪದ. ಆದರೆ ಪದಗಳ ಸಂಖ್ಯೆ ಕಂಡು ಹಿಡಿಯಿರಿ. ಹಂಗಾದ್ರೆ ನಮ್ಗೆ ಆನ್ಸರ್ ಗೊತ್ತಿದೆ ಈಗ ಆಲ್ರೆಡಿ. 30 ಬರಬೇಕು ಪದಗಳ ಸಂಖ್ಯೆ. ಈ ಹಿಂದಿನ ಲೆಕ್ಕವನ್ನ ವಾಚ್ ಮಾಡಿ. ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಎ ಇದರಲ್ಲಿ ಯಾವುದೇ ಡೌಟ್ ಇಲ್ಲ 5. ಡಿ ಒಂದೇ ಸಲ ಬರೆದು ಬಿಡ್ತೀನಿ. 11ರಲ್ಲಿ 5 ಕಳೆದ್ರೆ 6. ಈಗ ಆಲ್ರೆಡಿ ಹೇಳಿದೀನಿ. ಹಾಗಾದ್ರೆ ಇದು ಹಿಂಗ್ ಹೋಗ್ತಾ ಈ ಕೊನೆ ಪದ ಏನದು ಡಾಟ್ 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 ಆದ್ಮೇಲೆ ಅಲ್ಲೇ ಲಾಸ್ಟ್ ಇದೆ ಅಂದ್ರೆ ಅದು ಯಾವಾಗಲೂ ಎನ್ನೇ ಪದ. ಎನ್ ಕೊಟ್ಟಿದ್ದಾರೆ. ಎನ್ ಈಸ್ ಈಕ್ವಲ್ ಟು 179 ಆದ್ರೆ ಪದಗಳ ಸಂಖ್ಯೆ ಅಂದ್ರೆ ಎನ್ ಕ್ವಶನ್ ಮಾರ್ಕ್. ನಿಮಗೆ ಇಲ್ಲಿಗೆ ಅರ್ಧ ಅಂಕ ಬರ್ತದೆ, ಹಾಫ್ ಮಾರ್ಕು. ಸೂತ್ರ ಏನು ಚೇಂಜ್ ಆಗೋದಿಲ್ಲ, ಅದೇ ಸೂತ್ರನೇ. ಪದಗಳನ್ನ ಕಂಡುಹಿಡಿಯಿರಿ ಅಂದ್ರೆ ಎನ್ ಸೂತ್ರ. ಎ ಪ್ಲಸ್ ಆಫ್ n - 1 ಇಂಟು ಡಿ ಬರ್ಕೊಳ್ಳಿ. ಇಲ್ಲಿ ನೀವು ಇಲ್ಲಿಂದಾನು ಅದಕ್ಕೆ ಸೂತ್ರ ಎಡಭಾಗದಿಂದನು ಇದು ಪೂರ್ತಿನ ನಾವು ಸೂತ್ರ ಅಂತ ತಿಳ್ಕೋಬೇಕಾಗುತ್ತೆ. ಎನ್ ಜಾಗದಲ್ಲಿ 179 ಹಾಕಿ. ಇನ್ನ ಎ ಜಾಗದಲ್ಲಿ 5 ಆದೇಶ ಮಾಡಿ. ಪ್ಲಸ್ ಎನ್ ಪ್ಲೇಸ್ ಅಲ್ಲಿ ಎನ್ ಅಷ್ಟೇನೆ. ಎನ್ ಗೊತ್ತಿಲ್ಲ ನಮಗೆ, ಗೊತ್ತಿಲ್ದಿರ ಅದನ್ನೇ ಬರೀರಿ. ಡಿ 6. ಈಗ ನೀವು ಇಲ್ಲಿ ಬಹಳ ಈಸಿಯಾಗಿ ಹೋಗ್ಬೇಕು ಅಂದ್ರೆ ಈ 179 ಬಲಭಾಗದ 5ಅನ್ನ ಈ ಕಡೆ ತರಬೇಕಾಗುತ್ತೆ. 179 ಪ್ಲಸ್ 5 ಈ ಕಡೆ ಬಂದ್ರೆ -5 ಆಗುತ್ತೆ. n - 1 6. ಈಗ ನೀವು 179 5 ಕಳೆದ್ರೆ 174 is equal to n - 1 6. ಈಗ ನಿಮಗೆ ಈ 6 ಅನ್ನ ಈ ಕಡೆ ತಗೊಂಡ್ಬಂದ್ರೆ 174/6 ಆಗುತ್ತೆ. n - 1 ಆಗುತ್ತೆ. 6ರಿಂದ 174 ಖಂಡಿತ ಭಾಗ ಆಗ್ತದೆ, ಅದರಲ್ಲಿ ಏನು ಅನುಮಾನ ಇಲ್ಲ. 6 2 12, 6 2 12, 5 ದಶಕ 54 ಆಯಿತು. 6 9 54. 29 is equal to n - 1 ಆಯಿತು. n ಎಷ್ಟು 29. ಈ 1 ಈ ಕಡೆ ತಗೋಬೇಕು ಅಂತ 29 ಪ್ಲಸ್ 1 n is equal to 29 1 ಎಷ್ಟು 30. ನೋಡಿ ಇದು ಪದಗಳ ಸಂಖ್ಯೆ 30 ಬಂತು ಅಂದ್ರೆ ಆಗ ಮಾಡಿದ್ದು ನಾವು 179 ಆನ್ಸರ್ ಬಂದಿತ್ತಲ್ಲ ಅದು ಕೂಡ ಕರೆಕ್ಟ್ ಅಂತ.
n ಬೆಲೆ 30 ಅಂದ್ರೆ ಪದಗಳ ಸಂಖ್ಯೆ 30 ಈ ತರನು ಕೇಳಬಹುದು. ನೆಕ್ಸ್ಟ್ 9ನೇ ಪ್ರಶ್ನೆ ಇಲ್ಲಿ ನೋಡಿ 5, 11, 17 ಡಾಟ್ 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 ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಪದ ಅಂದ್ರೆ ಎನ್ ಸೂತ್ರ, ಮೊತ್ತ ಅಂದ್ರೆ ಎಸ್ ಎನ್ ಸೂತ್ರ. ನಿಮಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ, ಬರೆದು ಬಿಡಿ. ಸ್ಟಾರ್ಟಿಂಗ್ ಅಲ್ಲಿ ಎ ಡಿ ಎನ್ ಬರೆದು ಬಿಡಿ. ಎ ಅಂದ್ರೆ ಮೊದಲನೇ ಪದ 5, ಡಿ 11ರಲ್ಲಿ 5 ಕಳೆದ್ರೆ 6, ಒಂದೇ ಸಲ ಬರೀಬಹುದು. ಮನಸ್ಸಲ್ಲಿ ಕಳೆದು ಬಿಟ್ಟು ಪದಗಳ ಸಂಖ್ಯೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೆಕ್ಕದಲ್ಲಿ ಮುಂದಕ್ಕೆ ನೋಡ್ಕೊಂಡು ಹೋಗಿ. ಎನ್ ಯಾವಾಗಲೂ ಪದಗಳ ಸಂಖ್ಯೆ 20 ಕೊಟ್ಟಿದೆ. ಮೊತ್ತ ಅಂದ್ರೆ ಎಸ್ ಎನ್ ಕ್ವಶನ್ ಮಾರ್ಕ್ ಇದೆ. ಎಸ್ ಎನ್ ಅನ್ನೋದ್ರ ಬದಲು ಎಸ್ ಎನ್ ಪ್ಲೇಸ್ ಅಲ್ಲಿ 20 ಬರೀಬಹುದಲ್ಲ. 20 ಪದಗಳ ಮೊತ್ತ ಕ್ವಶನ್ ಮಾರ್ಕ್, ಅದನ್ನು ಕಂಡುಹಿಡಿಬೇಕಾಗಿದೆ ಅಂತ. ಈಗ ಎಸ್ ಎನ್ ಸೂತ್ರವನ್ನ ಹಾಕಿ. ಎಸ್ ಎನ್ ಈಸ್ ಈಕ್ವಲ್ ಟು ಸೂತ್ರ ಬಂದ್ರೆ ನಿಮಗೆ ಗಣಿತ ಬಂದ ಹಾಗೇನೆ n/2 ಇಂಟು 2a ಪ್ಲಸ್ ಆಫ್ n-1 ಇಂಟು ಡಿ. ಸೂತ್ರ ನಿಮಗೆ ತುಂಬಾ ಸಲ ಗೊತ್ತಿದೆ. ಇವೆಲ್ಲವನ್ನ ಆದೇಶ ಮಾಡಿ. ಈಗ n ಜಾಗದಲ್ಲಿ 20/2 ಹಾಗೇನೆ 2a ಅಂದ್ರೆ 2 ಇಂಟು a ಅಂದ್ರೆ 5 ಇಂಟು ಹಾಕೋ ಬದಲು ಬ್ರಾಕೆಟ್ ಹಾಕಿ, ಬಹಳ ಸುಲಭವಾಗಿರುತ್ತೆ. 2 ಇಂಟು a 5 ಪ್ಲಸ್ n ಅಂದ್ರೆ 20 ಮೈನಸ್ 1 ಎಲ್ಲ ಬಂದ್ಬಿಟ್ಟಿದೆ ನೋಡಿ. ಬೇಕಾದ್ರೆ ನೀವು ಇಲ್ಲಿಂದಾನೆ ಎಸ್ ಎನ್ ಜಾಗದಲ್ಲಿ 20 ಅಲ್ವಾ, ಇಷ್ಟು ಬರೀರಿ. ಈ ಸೆಂಟ್ರಲ್ ಏನು ಬರಿಬೇಡ್ರಿ. 2ರಿಂದ 20 ಭಾಗ ಆಗ್ತದೆ ನಿಶೇಷವಾಗಿ. 2 10 ಸರಿನಾ, 2 5 10 ಒಳಗಡೆ ಬರ್ತಾ ಇದೆ ನೋಡಿ. ಈಗ ಪ್ಲಸ್ 20ರಲ್ಲಿ 1 ಹೋದ್ರೆ 19 ಮತ್ತೆ 6. ಇದು ಸ್ಟೆಪ್ಸ್. ನೆಕ್ಸ್ಟ್ 10 ಇದು ಕೊನೆಯವರೆಗೂ ಸ್ಟಾರ್ಟಿಂಗ್ ಏನು ಮುಟ್ಟಕ್ಕೆ ಹೋಗ್ಬಾರ್ದು ಯಾವುದೇ ಲೆಕ್ಕದಲ್ಲೂ. ಅದಕ್ಕೆ ಬಾಡ್ಮಾಸ್ ರೂಲ್ ಕಾರಣ ಇರ್ತದೆ. 10 ಪ್ಲಸ್ 96 114 ನಿಮಗೆ ಗೊತ್ತಿದೆ. ಗುಣಾಕಾರ ಮಾಡ್ಕೊಳ್ಳಿ. 19 ಮಗ್ಗಿ ನಿಮಗೆ ಬಂದಿಲ್ಲ ಅಂದ್ರೂ 19 ಇಂಟು 6 ಬೇಕಾದಷ್ಟು ಬಲಭಾಗದಲ್ಲಿ ಸ್ಪೇಸ್ ಇರ್ತದೆ. 10 ನೋಡಿ ಇಲ್ಲಿ ಬರ್ತೀನಿ ಸ್ಟೆಪ್ಸ್. ಓಕೆ, ಈ 10 ಆಸ್ ಇಟ್ ಈಸ್ ಹಾಗೆ ಬರೀರಿ. 10 ಪ್ಲಸ್ 114 ಕೂಡಿದ್ರೆ 124. ಇವೆರಡನ್ನ ನಾವೇನ್ ಮಾಡ್ಬೇಕು, ಈ ಬ್ರಾಕೆಟ್ ಕೂಡ ಇಂಟೂನೇ. ಬ್ರಾಕೆಟ್ ಅಂದ್ರೆ ಗುಣಾಕಾರ. 10 ಮತ್ತೆ 124 ಗುಣಿಸೋದು ಬಹಳ ಸುಲಭ. 124 ಒಂದ ಮಾಡಿದ್ರೆ 124, ಇಲ್ಲೊಂದು 0 ಇದೆ, ಆ 0 ಪಕ್ಕದಲ್ಲಿ ಹಾಕ್ಬಿಟ್ರೆ 1240. ಅಂದ್ರೆ S20 ಅಂದ್ರೆ ಇದರ ಅರ್ಥ ಏನಂದ್ರೆ 20 ಪದಗಳವರೆಗಿನ ಮೊತ್ತ. ಮೊತ್ತ ಅಂದ್ರೆ ಎಸ್ ಅಂದ್ರೆ ಸಮ್ಮು 1240. ಓಕೆ, ಥ್ಯಾಂಕ್ ಯು. ಈಗ ಮುಂದಿನ ಪ್ರಶ್ನೆ ನಿರ್ದೇಶಾಂಕ ರೇಖಾಗಣಿತ. ಅಲ್ಲಿ ನಿಮಗೆ ದೂರ ಕಂಡುಹಿಡಿಯೋಕೆ ಇಲ್ಲ ಮಧ್ಯಬಿಂದು ಕಂಡುಹಿಡಿಯೋಕೆ ಇವೆರಡರಲ್ಲಿ ಒಂದು ಕ್ವಶನ್ ಇದ್ದೇ ಇರ್ತದೆ. ಅದರ ಜೊತೆಗೆ ಇನ್ನ ಒಂದು ಕ್ವಶನ್ ಇರುವುದು. ಈಗ ಮೊದಲು ಮಧ್ಯಬಿಂದು ಹೇಳ್ತಾ ಇದ್ದೀನಿ. 2,3 ಅಂದ್ರೆ ಇವು ನಿರ್ದೇಶಾಂಕಗಳು ನಿಮಗೆ ಗೊತ್ತಿದೆ. 2,3 ಮತ್ತು 4,7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೂತ್ರ ಮಧ್ಯಬಿಂದು ಸೂತ್ರ ನಿಮಗೆ ಗೊತ್ತಿದೆ, ಅದು ಹಾಕಬೇಕು. ಪರಿಹಾರ ಅಂತ ಬರೀರಿ. ನಿಮಗೆ ಮೊದಲನೇ ಸೆಟ್ ಅಲ್ಲಿ x1 y1 ಬರ್ತದೆ. ಅದ ಹೆಂಗೆ ಜ್ಞಾಪ ಇಟ್ಕೊಳ್ಳೋದು? ಈ ಮೊದಲ ನಿರ್ದೇಶಾಂಕಗಳು ಒಂದೆತ್ತಾನೆ ಇದು ಸೆಟ್ಟು, ಒಂದೆತ್ತಾನೆ ಗುಂಪು x1 y1 ಎರಡು ಒನ್ಗಳು ಅಂತ. x1 ಎಷ್ಟು 2, y1 ಎಷ್ಟು 3. ನೋಡಿ ಇಲ್ಲಿ ನೋಡಿ x1 y1. ಇನ್ನ ಇಲ್ಲಿ ಎರಡನೇದು x2 y2 ಎರಡನೇದು ಅಂತ. x2 4 y2 7 ಈ ರೀತಿ ಬರೀರಿ. ಇಲ್ಲಿಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ, ಆದ್ರೆ ಅರ್ಧ ಮಾರ್ಕ್ಸ್ ತಗೋಬಾರದು. ಬಹಳ ಈಸಿ ಕ್ವಶನ್ಸ್. ಯು ಶುಡ್ ಗೆಟ್, ಯು ಮಸ್ಟ್ ಅಂಡ್ ಶುಡ್ ಗೆಟ್ 2 ಔಟ್ ಆಫ್ 2 ಮಾರ್ಕ್ಸ್. ಈಗ ಮಧ್ಯಬಿಂದುವಿಗೆ ಸೂತ್ರ ಗೊತ್ತಿದೆ ನಿಮಗೆ. ಈ ತರ ಒಂದು ಬ್ರಾಕೆಟ್ ಹಾಕಿ, ಅಥವಾ ಈ ದೊಡ್ಡ ಬ್ರಾಕೆಟ್ ಅನ್ನು ಸಹ ಹಾಕಬಹುದು. x1 ಪ್ಲಸ್ x2/2. ಹೌದಾ? ಇಲ್ಲಿ ರಿವರ್ಸ್ ಕೂಡ ಬರ್ಕೋಬಹುದು ನೀವು ಸೂತ್ರನ. x2 ಪ್ಲಸ್ x1/2 ಬರೀಬಹುದು. y1 ಪ್ಲಸ್ y2/2 ಬರೀರಿ. ಎಲ್ಲಾ ನಿಮ್ ಕಣ್ಣು ಮುಂದೆ ಇದೆ. ಪೂರ್ತಿ ಊಟನೇ ನಿಮ್ ಕೈಯಲ್ಲಿದೆ, ನೀವು ಜಸ್ಟ್ ತಿನ್ನಬೇಕಷ್ಟೇ. x1 ಪ್ಲಸ್ x2 ನೋಡಿ, ಇಲ್ಲಿ x1 ಎಷ್ಟಪ್ಪ 2 ಪ್ಲಸ್ x2 ನೋಡಿ, ಇಲ್ಲಿ ಇದು ಕೂಡಬಹುದು 2 ಪ್ಲಸ್ 4 ಡಿವೈಡೆಡ್ ಬೈ 2. ಇಲ್ಲೇ ಇದೆಯಲ್ಲ 2, ಸೂತ್ರದಲ್ಲಿ ಇರೋ 2 ಹಾಕಬೇಕಾಗುತ್ತೆ. y1 ಅಂದ್ರೆ 3 ಪ್ಲಸ್ y2 ಅಂದ್ರೆ 7 ಡಿವೈಡೆಡ್ ಬೈ 2. ಬಂತಲ್ವ ಆನ್ಸರ್? ಒಂದು ಚೂರು ಈ ಕಡೆ ಬರ್ತೀನಿ. ಅಲ್ಲಿ ಬೋರ್ಡ್ ಚಿಕ್ಕದಿರೋದ್ರಿಂದ 2 ಪ್ಲಸ್ 4 ಕೂಡಿ
6 2 4 ಕೂಡಿದ್ರೆ ಎಷ್ಟು 6/2 ಕಮ 3 7 ಕೂಡಿದ್ರೆ 3ಕ್ಕೆ 7 ಕೂಡಿದ್ರೆ 10/2. ಬಹಳ ಈಸಿ. ಇಲ್ಲಿ ಭಾಗ ಆಗ್ತಾ ಇದೆ, ನಿಶೇಷವಾಗಿ ಭಾಗ ಆಗ್ತಾ ಇದೆ. ಬರೀ ಮಾಡಿ 2 3 6 2 5 10 ಅಂದ್ರೆ ಮಧ್ಯಬಿಂದು 3,5. ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಏನು ಬಂದಿದೆ ಆನ್ಸರು 3 5. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾನು ನೋಡಿ ನೆಕ್ಸ್ಟ್ 11ನೇ ಪ್ರಶ್ನೆ ಅಂತ ಮಾಡಿ ಲಾಸ್ಟ್ ಕ್ವಶನ್ ನೋಡಿ ಎಲ್ಲ ಪ್ಲಸ್ಗಳು ಇರೋ ಸಂಖ್ಯೆ ಕೊಟ್ಟಿದ್ದೀವಿ. ಇಲ್ಲಿ ನಾನು ನನಗೆ ಇಷ್ಟ ಬಂದಂಗೆ ಇಲ್ಲಿ +2 ಇತ್ತಲ್ಲ -2 ಮಾಡ್ತೀನಿ. ಇದನ್ನ ಇಲ್ಲಿ 7 ಮೈನಸ್ ಮಾಡ್ತೀನಿ, -7 ಅಂತ ಮಾಡ್ತೀನಿ. ಉತ್ತರ ಯಾವ ತರ ಮಾಡೋದು? ಮೈನಸ್ಗಳು ಬಂದಾಗ ಏನು ಭಯ ಪಡಬೇಕಾಗಿಲ್ಲ. ಈಗ ಮಾಮೂಲಿ ಬರೀರಿ. x1 ಅಂದ್ರೆ ಇಲ್ಲಿಂದ ಬರೆಯೋಣ, ಶಾರ್ಟೇಜ್ ಆಗಲ್ಲ ಜಾಗ. x1 ಜಾಗದಲ್ಲಿ -2 ನೀಟಾಗಿ ಬರೀರಿ. x1 y1 3, x2 4, y2 -7. ಅದೇ ಲೆಕ್ಕದಲ್ಲಿ ಚೇಂಜಸ್ ಮಾಡಿದ್ದೀನಿ. ಸೂತ್ರ ಮಧ್ಯಬಿಂದು ಮಾಬಿಂದು ಅಂತ ಬರೆದಿದ್ದೀನಿ. ಸೂತ್ರ ಯಾವತ್ತೂ ಚೇಂಜ್ ಆಗೋದಿಲ್ಲ. x1 + x2/2 y1/y2 y1 + y2/2. ಈಗ ನಿಮಗೆ ಬೆಲೆಗಳನ್ನು ಆದೇಶ ಮಾಡೋಣ, ನೋಡೋಣ. x1 ಅಂದ್ರೆ ಏನು? -2 ಬರಿಬೇಕು, ಧೈರ್ಯವಾಗಿ ಬರಿಬೇಕು. ಮೈನಸ್ ಬಂದ್ರೆ ಏನು ಭಯ? ಪ್ಲಸ್. x2 ಅಂದ್ರೆ 4/2. ನೆಕ್ಸ್ಟ್ y1 ಅಂದ್ರೆ 3 ಪ್ಲಸ್ ನೋಡಿ ಸೂತ್ರದ ಪ್ಲಸ್ ಹಾಕಿ y2 ಅಂದ್ರೆ -7 ಬರಿಬೇಕು. ಪ್ಲಸ್ ಮತ್ತೆ ಮೈನಸ್ ಒಟ್ಟಿಗೆ ಬರೆಯಂಗಿಲ್ವಲ್ಲ, ಇಲ್ಲಿ ಚಿಕ್ಕದಾಗಿ ಒಂದು ಬ್ರಾಕೆಟ್ ಓಪನ್ ಮಾಡಬೇಕು. -7/2. ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ನಿಮಗೆ. ಇಲ್ಲಿ ನಿಮಗೆ ಇದು ಡೈರೆಕ್ಟ್ ಆಗಿ ಬರ್ತಾ ಇದೆ. ನಾನು ಆಗಲೇ ನಿಮಗೆ ನೀಟಾಗಿ ಹೇಳ್ಬಿಟ್ಟಿದ್ದೀನಿ. -2 + 4 ಅಂದ್ರೆ ಇದು ನಿಜವಾದ ಗಣಿತದ ರೂಪದಲ್ಲಿ ಹೇಳೋದಾದ್ರೆ ಒಂದು ಸಂಖ್ಯೆಗೆ ಮೈನಸ್ ಇದ್ದು ಒಂದು ಸಂಖ್ಯೆಗೆ ಪ್ಲಸ್ ಇದ್ರೆ ದೊಡ್ಡ ಸಂಖ್ಯೆಯ ಹಿಂದೆ ಯಾವ ಚಿಹ್ನೆ ಇರ್ತದ ಹಾಕಿ ಕಳಿಬೇಕು ಅಂತ ಇದೆ. ದೊಡ್ಡ ಸಂಖ್ಯೆ ಯಾವ್ದು? ಇವೆರಡರಲ್ಲಿ 4, ಅದರಿಂದ ಪ್ಲಸ್ ಇದೆ, ಕಳೆದ್ರೆ 2 +2 ಬರ್ತದೆ. ಆದ್ರೆ ನಾನು ನಿಮ್ಗೆ ಇನ್ನೂ ಈಸಿಯಾಗಿ ಹೇಳ್ಕೊಡ್ಬೇಕಾದ್ರೆ -2 ಅಂದ್ರೆ 2 ರೂಪಾಯಿ ನನ್ನ ಹತ್ರ ಸಾಲ ಇದೆ, 4 ರೂಪಾಯಿ ನನ್ನ ಹತ್ರ ಇದೆ. 2 ರೂಪಾಯಿ ಸಾಲ ಇತ್ತು, 4 ರೂಪಾಯಿ ಇದ್ರೆ ಸಾಲ ಕೊಟ್ಟರು ನಮ್ಗೆ 2 ರೂಪಾಯಿ ಉಳಿತದಲ್ವಾ? ಉಳಿತದೆ ಅಂದ್ರೆ +2 5. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ ಗುಣಾಕಾರ ಮಾಡ್ಕೊಳ್ಬೇಕು. ಇನ್ನೊಂದು ಸ್ಟೆಪ್ ಜಾಸ್ತಿ ಮಾಡಿ 3. ಬೇಕಾದ್ರೆ ನೀವು ಹಂಗ್ ಮಾಡೋ ಬದಲು 3 ಇಲ್ಲಿ ಬರ್ಕೊಂಡು ಇಲ್ಲೇನೆ ಪ್ಲಸ್ ಇಂಟು ಮೈನಸ್ ಏನು ಮೈನಸ್, ಯಾಕಂದ್ರೆ ಪ್ಲಸ್ ಬ್ರಾಕೆಟ್ ಅಂದ್ರೆ ಇಂಟು -7. ಇಲ್ಲೇ ಮಾಡ್ಬಿಟ್ರೆ 3 ರೂಪಾಯಿ ಇದೆ 7 ರೂಪಾಯಿ ಸಾಲ ಇದೆ ಅಂದ್ರೆ ಏನರ್ಥ? 3 ರೂಪಾಯಿ ಇದೆ 7 ರೂಪಾಯಿ ಸಾಲ ಇದೆ ಅಂದ್ರೆ ಸಾಲನೇ 4 ರೂಪಾಯಿ ಆಗುತ್ತೆ /2. ಅರ್ಥ ಆಯ್ತು ಅನ್ಕೊಂಡಿದೀನಿ. ಈಗ ನೀಟಾಗಿ ಭಾಗ ಆಗ್ತದೆ ನೋಡಿ. 2ರಿಂದ 2 ಭಾಗಿಸಿದ್ರೆ ಮಧ್ಯ ಬಿಂದು ನೋಡಿ. ಇಲ್ಲಿ ಇನ್ನೊಂದು ಸ್ಟೆಪ್ ಅಲ್ಲಿ ಜಾಗ ಇಲ್ಲ ಅಂತ 2 1 1 ಕಮ 2ರಿಂದ 4 ಮಾತ್ರ ಭಾಗಿಸಿ 2 2 4. ಆಮೇಲೆ ಮೈನಸ್ ಚಿಹ್ನೆ ಹಿಂದ್ಗಡೆ ಹಾಕಿ 1, -2. ಒಂದು ವೇಳೆ ಇಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ಫಾರ್ ಎಕ್ಸಾಂಪಲ್ ಹಿಂಗ್ ಬಂದ್ಬಿಟ್ರೆ ಇಲ್ಲಿ 15/2 ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. 2ರಿಂದ 15 ನಿಶೇಷವಾಗಿ ಭಾಗ ಆಗ್ತದ? ಆಗಲ್ಲ. ಅಂತ ಟೈಮಲ್ಲಿ ನೀವು ದಶಮಾಂಶ ಬಿಂದು ಇಟ್ಟು ಭಾಗಿಸುವ ಅಗತ್ಯ ಇಲ್ಲ. ಇದನ್ನ ಹೀಗೆ ಎಕ್ಸಾಮ್ ಅಲ್ಲಿ ಆಸ್ ಇಟ್ ಈಸ್ ಇಟ್ಟು ಬಂದ್ರು ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ನೀವು ಫುಲ್ ಮಾರ್ಕ್ಸ್ ಕೊಡ್ತಾರೆ. ಮಧ್ಯ ಬಿಂದು 1, -2 ಯಾವ್ದು ಕೊಟ್ಟರು ಮಾಡ್ತೀರಾ ಅನ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಈಗ ಮುಂದಿನ ಪ್ರಶ್ನೆ ನಾನು ಅವಾಗಲೇ ಹೇಳಿದ್ದೀನಿ, ಮಧ್ಯ ಬಿಂದು ಅಥವಾ ದೂರ ಕಂಡುಹಿಡಿಯೋದು ಗ್ಯಾರಂಟಿ ಬರುತ್ತೆ ನೋಡಿ. ಇಲ್ಲಿ ದೂರ ಕ್ವಶನ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್, ದೂರ ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ. -2, 5 ಇವೆಲ್ಲ ನಿರ್ದೇಶಾಂಕಗಳು ಮತ್ತು 4, 8 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಅವೆರಡರಲ್ಲಿ ಒಂದು ಇದ್ದೇ ಇರ್ತದೆ ವಿದ್ಯಾರ್ಥಿಗಳೇ, ತಲೆ ಕೆಡಿಸ್ಕೋಬೇಡಿ. ಪರಿಹಾರ ಅಂತ ಬರೆದ್ಬಿಟ್ಟು ಆಗ್ಲೇ ಬರೆದ್ರಲ್ಲ ಈ ನಂಬರ್ಸ್ x1 y1 ಮೊದಲನೇ ಸೆಟ್ ಅಲ್ಲಿ x1 ಬೆಲೆ -2, y1 ಬೆಲೆ 5. ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತೀನಿ ಇದನ್ನ. x2 = 4, y2 = 8. ಈಗ ದೂರದ ಸೂತ್ರ ಡಿ ಇಂಗ್ಲಿಷ್ ಅಲ್ಲೇ ಕೊಡ್ತಾರೆ ಯಾವಾಗಲೂ ಸೂತ್ರನ. ಡಿ ಫಾರ್ ಡಿಸ್ಟೆನ್ಸ್. ಡಿ √. ಬಹಳ ದೊಡ್ಡದಿರ್ತದೆ ಸೂತ್ರ, ಬಹಳ ದೊಡ್ಡದು ಉದ್ದ ಇರ್ತದೆ, ಆಮೇಲೆ ಬಹಳ ಚಿಕ್ಕದಾಗ್ತಾ ಹೋಗುತ್ತೆ. ಡಿ √x2 - x1 2 ಪ್ಲಸ್ y2 - y1 2. ಇದೇ ನಾವು ದೂರದ ಸೂತ್ರ. ರಿವರ್ಸ್ ಕೊಟ್ರು ಆಗುತ್ತೆ.
ಒಂದು ಮಾರ್ಕಿ ಕೆಲವು ಸಲ MCQ ಕ್ವಶನ್ ಅಲ್ಲಿ ಕೊಡ್ತಾರೆ x2 - x1 ಕೊಡಲ್ಲ ಅವರು, x1 - x2 ಹೋಲ್ ಸ್ಕ್ವೇರ್ ಪ್ಲಸ್ y1 - y2 ಹೋಲ್ ಸ್ಕ್ವೇರ್ ಕೊಡ್ತಾರೆ. ಆ ಸೂತ್ರನೂ ಕರೆಕ್ಟು, ಇದು ಕರೆಕ್ಟು, ಜ್ಞಾಪಕ ಇಟ್ಕೊಳ್ಳಿ. ನೀವು ಯಾವ್ದು ಹಾಕಿದ್ರು ಉತ್ತರ ಸೇಮ್ ಬರ್ತದೆ. ನೆಕ್ಸ್ಟ್ x2 ಆಲ್ರೆಡಿ ನಿಮ್ ಕಣ್ಣು ಮುಂದೆ ಕಾಣಿಸ್ತಾ ಇದೆ, 4 ಮೈನಸ್ x1. ಇಲ್ಲಿ ಸಮಸ್ಯೆ, ಸೂತ್ರದ ಮೈನಸ್ ಅನ್ನು ಹಾಕಿದ ಮೇಲೆ ನೆಕ್ಸ್ಟ್ ತಿರ್ಗಾ -2 ಹಾಕ್ಬೇಕಲ್ಲ. ಏನ್ ಮಾಡ್ಬೇಕು, ಒಂದು ಚಿಕ್ಕದಾಗಿ ಒಂದು ಬ್ರಾಕೆಟ್ ಹಾಕಿ, ಚಿಕ್ಕದಾಗಿ, ಆಮೇಲೆ ಈ ಬ್ರಾಕೆಟ್ಗೆ ಈ ಬ್ರಾಕೆಟ್ ಹಾಕಿ ಹೋಲ್ ಸ್ಕ್ವೇರ್ ಬರೀಬೇಕು. ಅರ್ಥ ಆಯ್ತಾ? ಪದೇ ಪದೇ ವಿಡಿಯೋ ನೋಡಿ, ನೋ ಡೌಟ್ಸ್. ಪ್ಲಸ್ y2 8 ಮೈನಸ್ y1 ಇಲ್ಲೇ ಇದೆ 5 ಹೋಲ್ ಸ್ಕ್ವೇರ್. ಎಲ್ಲಿವರೆಗೂ ನೀವು ನಂಬರ್ಸ್ ಹಾಕ್ತಿರೋ ಅಲ್ಲಿವರೆಗೂ ನೀವು ರೂಟ್ ಅನ್ನ ಎಳೆದಿರ್ಬೇಕು, ವರ್ಗಮೂಲ ಸಂಕೇತವನ್ನು ಎಳೆದಿರ್ಬೇಕು. ರೂಟ್ ಇಲ್ಲಿ ನೋಡಿ 4, ಇಲ್ಲಿ ಸ್ವಲ್ಪ ಸ್ವಲ್ಪ ಹತ್ರ ಬಿಡಬೇಡಿ. ಮೈನಸ್ ಗುಣಾಕಾರ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡ್ತದೆ ನೋಡಿ, ಅಲ್ಲಿ ಮಿಸ್ಟೇಕ್ ಮಾಡೋದು. ಇಲ್ಲಿ -2 ಮಾಡಿದ್ರೆ ನೆಕ್ಸ್ಟ್ ಬರೋ ಸ್ಟೆಪ್ಸ್ ಎಲ್ಲ ರಂಗ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ನಿಮ್ಗೆಲ್ಲ ಗೊತ್ತಿದೆ, ಪ್ಲಸ್ ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ನಿಮ್ಗೆ ಅಷ್ಟೊಂದು ತೊಂದರೆ ಇಲ್ಲ. 8ರಲ್ಲಿ 5 ಕಳೆದ್ರೆ 3 ಸ್ಕ್ವೇರ್. ಮುಂದಿನ ಪ್ರಶ್ನೆ. ಆಮೇಲೆ ಪದೇ ಪದೇ ಡಿ 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 ಅಂತ ಇಲ್ಲೆಲ್ಲ ಬರ್ಕೊಂಡ್ ಬರಬೇಡಿ, ಲಾಸ್ಟಿಗೆ ಬರೀರಿ. 4 + 2 ಎಷ್ಟು? 6 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಈಗಲೇ ಬರೀಬಹುದಾಯಿತು, ಒಂದು ಸಲ ಬರೆಯೋಣ ಅಂತ ಬಿಟ್ಟಿದ್ದೀನಿ. 6 ಸ್ಕ್ವೇರ್ ಅಂದ್ರೆ ಏನು? 36. ಹೌದಾ? 6 × 6 ಪ್ಲಸ್ 3 ಸ್ಕ್ವೇರ್ ಅಂದ್ರೆ 3 3 9 ಈಸ್ ಈಕ್ವಲ್ ಟು 36 9 ಕೂಡಿಸಿದ್ರೆ 45. ಇಲ್ಲಿ ಇಷ್ಟೇ ಇಟ್ಟರೆ ನಿಮಗೆ ಮಾರ್ಕ್ಸ್ ಕೊಡಬೇಕು ಪೂರ್ತಿ, ಆದ್ರೆ ಒಂದೊಂದ್ಸಾರಿ ಅರ್ಧ ಮಾರ್ಕ್ಸ್ ಅನ್ನ ಕಟ್ ಮಾಡೋ ಚಾನ್ಸ್ ಇರ್ತದೆ. 45 ಅಂದ್ರೆ ಇಲ್ಲಿ ಒಂದೇ ಒಂದು ವಿಶೇಷ ಇದೆ ನೋಡಿ, 45 ಇದೆಯಲ್ಲ, 45ಅನ್ನ ಯಾವ ಪೂರ್ಣ ವರ್ಗ ಸಂಖ್ಯೆ ಯಾವುದು, ಯಾವ ಮಗ್ಗಿಯಲ್ಲಿ 40 ಬರ್ತದೆ, 45 ಬರ್ತದೆ, 95 45 ಬರ್ತದೆ. ಯಾಕೆ 95 ತಗೋಬೇಕು? 9 ಪೂರ್ಣ ವರ್ಗ ಸಂಖ್ಯೆ, ಅದರ ಬೆಲೆ ಎಷ್ಟು? 3. 9ರ ವರ್ಗಮೂಲ 3. 9 × 5 ತಗೊಂಡ್ರೆ ಇದನ್ನ ಸ್ಪ್ಲಿಟ್ ಮಾಡಿದ್ರೆ √9 × √5 ಆಗುತ್ತೆ. ಓಕೆನಾ? 9ಕ್ಕೆ ನಿಖರವಾದ ವರ್ಗಮೂಲ ಇದೆ. ವರ್ಗಮೂಲ 9 ಎಷ್ಟು? 3. 3 √5 ಇಷ್ಟು ಬರೆದ್ರು ನಿಮಗೆ ಪೂರ್ತಿ ಅಂಕ ಕೊಡ್ತಾರೆ. √45 ಮಾನಗಳು ಅಂತ ಬರೆದ್ರೆ, ಆದ್ರೆ ಅದರದ್ದು 3√5 ಮಾನಗಳು ಅಂತ ಬರೀರಿ. ಓಕೆ, ಫಿನಿಶ್. ಇದು 2 ಲೆಕ್ಕ ಹೇಳ್ಕೊಡಲ್ಲ, ಯಾಕಂದ್ರೆ ಮೈನಸ್ನೇ ತಗೊಂಡ್ಬಿಟ್ಟಿದೀನಿ. ಇದು ಒಂದೇ ಸಾಕು. ಪ್ಲಸ್ ಕೊಟ್ಟಿದ್ರೆ ತುಂಬಾ ಈಸಿಯಾಗಿ ಆನ್ಸರ್ ಬರ್ತದೆ. ಮೈನಸ್ ಕೊಟ್ಟಾಗ ಒಂದು ಚೂರು ಗಲಿಬಿಲಿ ಆಗುತ್ತೆ, ಮಾಡ್ಕೋಬೇಡಿ. ಒಳ್ಳೆದಾಗಿ ನೋಡಿ. ಇಲ್ಲಿ ಕ್ವಶನ್ ನಂಬರ್ 13, x² - 5x + 6 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದೆ. ಶೂನ್ಯತೆಗಳ ಮೊತ್ತ ಅದಕ್ಕೊಂದು ಸೂತ್ರ ಇದೆ, ಮತ್ತೆ ಗುಣಲಬ್ಧಕ್ಕೊಂದು ಸೂತ್ರ ಇದೆ. ಶೂನ್ಯತೆಗಳ ಮೊತ್ತ ಕಂಡಿಡಿದ್ರೆ 1 ಮಾರ್ಕ್ಸ್, ಗುಣಲಬ್ಧ ಕಂಡಿಡಿದ್ರೆ 1 ಮಾರ್ಕ್ಸ್. ಈ ರೀತಿ ಕ್ವಶನ್ ಕೊಡ್ತಾರೆ. ಇಲ್ಲಿ ಫಸ್ಟ್ ಕೊಟ್ಟಿರುವ ಒಂದು ಬಹುಪದೋಕ್ತಿಗೆ ABC ಗಳನ್ನ ಬರೀಬೇಕು. ಯಾಕೆಂದ್ರೆ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನು? ax², ಇಲ್ಲೆಲ್ಲ ಸೈಡ್ ಅಲ್ಲಿ ಬರೀತೀನಿ, ಇವೆಲ್ಲ ನೀವು ಎಕ್ಸಾಮ್ ಅಲ್ಲಿ ಬರೀಬೇಕಾಗಿಲ್ಲ, 1 ಮಾರ್ಕಿಗೆ ಕೇಳಬಹುದಲ್ಲ. ax² + bx + c is equal to 0 ದಯಮಾಡಿ ಬರಿಬೇಡಿ. ಸಮೀಕರಣಕ್ಕೆ ಮಾತ್ರ is equal to 0 ಬರ್ತದೆ. ಈ ಬಹುಪದೋಕ್ತಿಗೆ ax² + bx + c ಅಷ್ಟೇನೆ ಬರೋದು. ಈಗ a ಬೆಲೆ ಅಂದ್ರೆ x² ನ ಸಹಗುಣಕ ಏನಿದೆ? 1 ಇದೆ. x ನ ಸಹಗುಣಕ ನೋಡಿ, ಇಲ್ಲಿ ಮೈನಸ್ ಕೊಟ್ಟವ್ರು ಹುಷಾರಾಗಿ ಬರಿಬೇಕು. x ಪಕ್ಕದಲ್ಲಿ ಪ್ಲಸ್ ಇದ್ದಾಗ ಸಮಸ್ಯೆ ಇರಲ್ಲ ನಮಗೆ, +5 ಅಂತ ಬರೆಯಲ್ಲ, -5 ಬರೀಬೇಕು. c ಬೆಲೆ 6 ಇದು ಬರೀಬೇಕು. ಈಗ ಎಲ್ಲ ನಿಮಗೆ ಇಲ್ಲೇ ಇದೆ, ಬೇಕಾದ್ರೆ ಇದನ್ನ ಶೂನ್ಯತೆಗಳ ಮೊತ್ತ ಅಂತ ಹಾಕಿ. ಶೂನ್ಯತೆಗಳ ಮೊತ್ತ ಸೂತ್ರ -b/a. ಇದೇನು ಮಹಾಸೂತ್ರ ಅಲ್ಲ, ಶೂನ್ಯತೆಗಳ ಮೊತ್ತದ ಸೂತ್ರ ಏನು? -b/a. ಸೂತ್ರ ಅದೇ ರೀತಿ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಮೈನಸ್ ಇದೆ ಸರ್ ಯಾಕೆ ಅಂತ ಕೇಳಬಾರ್ದು, ಮೈನಸ್ ಆಗೇ ಬರದು. ಬ್ರಾಕೆಟ್ ಓಪನ್ ಮಾಡಿದೆ. ಯಾಕೆ ಬ್ರಾಕೆಟ್ ಓಪನ್ ಮಾಡಿದ್ರೆ ಬಿ ಜಾಗದಲ್ಲಿ -5 ಇದೆ. ಈ ಮೈನಸ್ ಮತ್ತೆ ಆ ಮೈನಸ್ ಕನ್ಫ್ಯೂಷನ್ ಆಗಬಾರ್ದಲ್ಲ. -5 ಡಿವೈಡೆಡ್ ಬೈ a ಅಂದ್ರೆ 1. ಛೇದದಲ್ಲಿ 1 ಬಂದ್ರೆ ಅದು ಬಂದಿಲ್ಲ ಅಂತಾನೆ ಅರ್ಥ. ಅದೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. +5/1. ಲಾಸ್ಟಿಗೆ ನೀನು ಇದನ್ನ 1 ಅಂತ ಬರೀ 5 ಅಂತ ಬರೀಬಹುದು. ಯಾಕಂದ್ರೆ 1 ರಿಂದ 5 ಭಾಗಿಸಿದ್ರೆ 5 ಬರ್ತದಲ್ಲ. ಶೂನ್ಯತೆಗಳ ಮೊತ್ತ 5 ಬಂತು. 1 ಮಾರ್ಕ್ಸ್ ಬಂತು ನಿಮಗೆ.
ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ ಏನು? ಫಾರ್ಮುಲಾ ಸೂತ್ರ C/A. ಒಂದು 40 ರಿಂದ 50 ಸೂತ್ರ ಬಂದ್ಬಿಟ್ರೆ ಸಾಕು. C/A. ಸಿ ಎಷ್ಟಿದೆ? 6 ಇದೆ. ಎ ಅಂದ್ರೆ 1. 6/1 ಅಂದ್ರೆ 1 ರಿಂದ 6 ಭಾಗಿಸಿದ್ರೆ 6. ಅಲ್ಲಿಗೆ ಶೂನ್ಯತೆಗಳ ಮೊತ್ತ 5, ಶೂನ್ಯತೆಗಳ ಗುಣಲಬ್ಧ 6. ಈ ಲೆಕ್ಕ ಕ್ಲೋಸ್. ನೋಡಿ ವಿದ್ಯಾರ್ಥಿಗಳೇ, ಗಣಿತದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಕೆಲವು ಸಾರಿ ರಿವರ್ಸ್ ಕ್ವಶನ್ ಕೊಡ್ತಾರೆ. ಅಂದ್ರೆ ಎಲ್ಲಾ ಕ್ವಶನ್ ರಿವರ್ಸ್. ಈಗ ಕಾರಲ್ಲಿ ಫ್ರಂಟ್ ಗೇರ್ ಬೇರೆ, ರಿವರ್ಸ್ ಗೇರ್ ಬೇರೆ ಇರುತ್ತೆ. ರಿವರ್ಸ್ ಕಾರ್ ಹೋಗೋ ತರ ಇಲ್ಲೇನಿದೆ ನೋಡಿ, ಇಲ್ಲಿ ಅದೇ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಶೂನ್ಯತೆಗಳ ಮೊತ್ತ 5 ಮತ್ತು ಗುಣಲಬ್ಧ 6. ಕೆಲವು ಸಲ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 5 ಮತ್ತು 6 ಅಂತ ಕೊಟ್ಟಿರ್ತಾರೆ. ಹುಷಾರು, 5 ಮತ್ತು 6 ಆಗಿರುವ ಬಹುಪದೋಕ್ತಿಯನ್ನು ಬರೆಯಿರಿ. ಬಹುಪದೋಕ್ತಿ ಏನ್ ಬಂದಿತ್ತು ಲಾಸ್ಟ್ ಕ್ವಶನ್ ನೋಡಿ, x² - 5x + 6 ಬರಬೇಕಿದೆ ಆನ್ಸರ್. ರಿವರ್ಸ್ ಕ್ವಶನ್. ಈಗ ಇದಕ್ಕೆ ಪರಿಹಾರ ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಮೊತ್ತ ಅದನ್ನ ನಾವು ಒಂದು ಹೊಸ ಅಕ್ಷರಗಳಿಂದ ಸೂಚಿಸ್ತೀವಿ. ಆಲ್ಫಾ ಪ್ಲಸ್ ಬೀಟಾ. ಏನಿಲ್ಲ, ಸಿಂಪಲ್. ಆಲ್ಫಾ ಅಂದ್ರೆ 5, ಬೀಟಾ ಅಂದ್ರೆ 6. ಆಲ್ಫಾ ಬೆಲೆ ಎಷ್ಟು? ಅದಕ್ಕಿಂತ ಮೊದಲು ಆಲ್ಫಾ 5 ಬರೀರಿ, ಬೀಟಾ 6. ಇವಕ್ಕೆ ನೇಮ್ ಅಷ್ಟೇನೆ. ಆಲ್ಫಾ ಬೀಟಾ ಏನು ಅಂತ ತಿಳ್ಕೊಬೇಡಿ, ಇದಕ್ಕೆ ಹೆಸರುಗಳು. ಆಲ್ಫಾ ಪ್ಲಸ್ ಬೀಟಾ ಮಾಡಿ. ಆಲ್ಫಾ ಪ್ಲಸ್ ಬೀಟಾ ಮೊತ್ತ ಅಂದ್ರೆ ಪ್ಲಸ್ ಮಾಡಬೇಕಲ್ವಾ? 5 + 6. 5 + 6 ಎಷ್ಟು? 11. ಹೌದಾ? 11. ಇನ್ನ ಶೂನ್ಯತೆಗಳ ಗುಣಲಬ್ಧ. ಗುಣಲಬ್ಧ ನೋಡಿ, ಸಾರಿ ಇದು ಕೂಡಬಾರದಾಗಿತ್ತು. ಸಾರಿ, ಮೊತ್ತ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಮೊತ್ತ ಅಂತ ಕೊಟ್ಟಿರೋದ್ರಿಂದ ನೀವು ಮೊದಲು ಬರೆದಿದ್ನಲ್ಲ ಅದೇ ರೀತಿ ಒಂದು ಚೂರು ಮಿಸ್ಟೇಕ್ ಆಗಿದೆ. ಆಲ್ಫಾ ಪ್ಲಸ್ ಬೀಟಾ 5 ಅಂತ ಬರೀಬೇಕು. ನೋಡಿ, ಶೂನ್ಯತೆಗಳ ಮೊತ್ತನೇ ಕೊಟ್ಬಿಟ್ಟಿದ್ದಾರೆ. ಮೊತ್ತನೇ 5. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬೀಟಾ, ಆಲ್ಫಾ ಇಂಟು ಬೀಟಾ 6. ಹಿಂಗ್ ಬರ್ಕೊಂಡ್ಬಿಡ್ಬೇಕು. ಈಗ ನಿಮಗೆ ಬಹುಪದೋಕ್ತಿ, ಅದಕ್ಕೆ ಬಹುಪದೋಕ್ತಿಯ ಒಂದು ರೀತಿ ಸೂತ್ರ ಇದೆ. ಏನು? x². ವರ್ಗ ಬಹುಪದೋಕ್ತಿ ಅಂತಾನೂ ಕರೀತಾರೆ. ವರ್ಗ ಅಂದ್ರೆ ಎರಡು ತಾನೆ. x² - ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಇದು ಒಂದು ಸೂತ್ರ. ಈಗ ನಿಮಗೆ ಸಿಂಪಲ್ ಆಗಿ ಎಲ್ಲ ಬಂದಿದೆ. x² ಮೈನಸ್ ಹಾಕಿ, ಆಲ್ಫಾ ಪ್ಲಸ್ ಬೀಟಾ ಏನು ಅದ್ರ ಪೂರ್ತಿ ಆ ಜಾಗದಲ್ಲಿ 5 ಹಾಕಿ, ಹೊರಗಡೆ x ಇದೆ, ಪ್ಲಸ್ ಆಲ್ಫಾ ಬೀಟಾ ಏನು? ಆಲ್ಫಾ ಬೀಟಾ ಏನು? 6. ನೋಡಿ, ಇದೇ ಕ್ವಶನ್ ನಿಮಗೆ ಪ್ರಶ್ನೆ ಆಗಿತ್ತು ನೋಡಿ ಲಾಸ್ಟ್ ಟೈಮ್. ಶೂನ್ಯತೆಗಳ ಮೊತ್ತ ಏನ್ ಕೊಟ್ಟಿದ್ದಾರೆ? ಮುಂದಿನ 13ನೇ ಪ್ರಶ್ನೆ ಏನು? x² - 5x + 6ರ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಿರಿ ಎಂದಾಗ ಮೊತ್ತ 5, ಗುಣಲಬ್ಧ 6 ಬಂದಿತ್ತಲ್ಲ. ಈಗ ರಿವರ್ಸ್ ಕ್ವಶನ್. ಮೊತ್ತ ಕೊಟ್ಟವ್ರೆ, ಗುಣಲಬ್ಧ ಕೊಟ್ಟವ್ರೆ, ಶೂನ್ಯತೆ ಬಹುಪದೋಕ್ತಿಯನ್ನ ಬರೆಯಿರಿ. ನೋಡಿ, ಈ ಸೂತ್ರ ಮರಿಬೇಡಿ. ಬಹುಪದೋಕ್ತಿಯ ಸೂತ್ರ ಇದು. x² ಮೈನಸ್, ಇಲ್ಲಿ ಮೈನಸ್ ಬಂದಿದೆ, ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಓಕೆ, ಓವರ್. ನೋಡಿ, ಇಲ್ಲಿ ಮುಂದಿನ ಪ್ರಶ್ನೆ ರಿವರ್ಸ್ ಕ್ವಶನ್ ಏನಲ್ಲ. ಇಲ್ಲಿ 3 ತರದ ಕ್ವಶನ್ ಕೇಳ್ತಾರೆ, ಬಹಳ ಚಿಕ್ಕದು. ಶೂನ್ಯತೆಗಳು 2 ಮತ್ತು 3 ಅಂದ್ರೆ ಶೂನ್ಯತೆಗಳಿಗೆ ಹೆಸರೇನು? ಆಲ್ಫಾ 2 ಬೀಟಾ 3 ಅಂತ ಆಗಿರುವ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಕೊಟ್ಬಿಟ್ರೆ ಪರಿಹಾರ ಆಲ್ಫಾ ಬೆಲೆ 2, ಬೀಟಾ ಬೆಲೆ 3. ಇಲ್ಲಿ ಕೂಡ್ಕೋಬೇಕು, ಯಾಕಂದ್ರೆ ಶೂನ್ಯತೆಗಳು ಅಂತ ಕೊಟ್ಟಿದೆ, ಶೂನ್ಯತೆಗಳ ಮೊತ್ತ ಅಂತ ಕೊಟ್ಟಿಲ್ಲ. ಶೂನ್ಯತೆಗಳ ಮೊತ್ತ ಅಂದ್ರೆ ಆಲ್ಫಾಗೆ ಬೀಟಾನ ಕೂಡಿಸಬೇಕು ಅಂತ. ಅಂದ್ರೆ 2 + 3 5. ಓಕೆ, 5. ಇನ್ನ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ. ಓಕೆನಾ? ಆಲ್ಫಾ ಬೆಲೆ 2 × 3. 2 3 ಎಷ್ಟು? 6. ಬಹುಪದೋಕ್ತಿಯನ್ನು ಬರೆಯಿರಿ. ಬಹುಪದೋಕ್ತಿ ಏನು? ಬಹುಪದೋಕ್ತಿ x² ಮೈನಸ್ ಇದೊಂದು ಸೂತ್ರ, ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಎಲ್ಲ ನಿಮಗೆ ರೆಡಿ ಇದೆ.
ಅಲ್ಲಿ ಅದನ್ನ ಆದೇಶ ಮಾಡೋದಷ್ಟೇ. ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಏನ್ ಬಂದಿದೆ 5 ಬಂದಿದೆ, ಹೊರಗಡೆ ಎಕ್ಸ್ ಇದೆ, ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ 6 ಬಂದಿದೆ. ದಿಸ್ ಈಸ್ ದ ಆನ್ಸರ್. ಮೊತ್ತ ಕೊಟ್ಟು ಗುಣಲಬ್ಧ ಕೊಟ್ರೆ ಒಂದೇ ಸಲ ಬರುತ್ತೆ. ಈ ಶೂನ್ಯತೆಗಳನ್ನ ಕೊಟ್ರೆ ಅವೆರಡನ್ನು ಕೂಡ್ಕೋಬೇಕು, ಅವೆರಡನ್ನು ಗುಣಿಸ್ಕೋಬೇಕು. ಚಿಹ್ನೆಗಳು ಚೇಂಜ್ ಮಾಡಿದ್ರೆ ಸ್ವಲ್ಪ ಎಚ್ಚರವಾಗಿ ಮಾಡಿ. ನೋಡಿ ಸ್ಟೂಡೆಂಟ್ಸ್, ನಿಮಗೆ ಟ್ರಿಗ್ನಾಮಿಟ್ರಿ ಅಂತೀವಲ್ಲ, ತ್ರಿಕೋನಮಿತಿ ಪಾಠ ಇದೆ. ಅದರಲ್ಲಿ ಯಾವಾಗಲೂ 1-2 ಅಂಕದ ಒಂದು ಸುಲಭವಾದ ಪ್ರಶ್ನೆಯನ್ನು ಕೊಡ್ತಾರೆ, ಸಾಮಾನ್ಯವಾಗಿ ಕೊಡ್ತಾರೆ. ಟ್ರಿಗ್ನಾಮಿಟ್ರಿ ಕಷ್ಟ ಅಂತ ಅಂದ್ರೆ ಬೇರೆ ಪಾಠಗಳಿಗಿಂತ ಇದು ಈಸಿ ಅನಿಸುತ್ತೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಕೆಳಗಿನ ಚಿತ್ರದಲ್ಲಿ ಒಂದು ಲಂಬಕೋನ ತ್ರಿಭುಜನೇ ಕೊಟ್ಟಿರ್ತಾರೆ. 100% ಲಂಬಕೋನ ಅಂದ್ರೆ 90 ಡಿಗ್ರಿ, ಒಂದು ಕೋನ 90 ಡಿಗ್ರಿ ಇದೆ, ಇದು ಸಿಂಬಲ್. ಅದರಲ್ಲಿ ಸೈನ್ ಥೀಟಾ ಇಲ್ಲಿ ನೋಡಿ, ಸೈನ್ ಥೀಟಾ ಮತ್ತು ಟ್ಯಾನ್ ಆಲ್ಫಾ ಅಂತ ಕೊಟ್ಟಿದ್ದಾರೆ. ಆಲ್ಫಾ ಆಲ್ಫಾ ಅದು ಒಂದೇ ಕ್ವಶನ್ ಅಲ್ಲಿ ರಿವರ್ಸ್ ಆಗಿ ಕೊಟ್ಟಿರೋದು. ನಿಮಗೆ ಎಲ್ಲಾ ಬಾಹುಗಳನ್ನ ಕೊಟ್ಟಿದಾರ ನೋಡಿ. ಮೊದಲು ಎಲ್ಲಾ ಬಾಹುಗಳು ಕೊಟ್ಟಿದಾರ. ಎ ಬಿ ಬಾಹು 4 ಗುಡ್ ಕೊಟ್ಟಿದ್ದಾರೆ. ಎ ಸಿ ಬಾಹು 5 ಸೆಂಟಿಮೀಟರ್ ಮೀಟರ್ ಅಂತ ಕೊಟ್ರೆ ಎಲ್ಲ ಕಂಡಿಡಿದ ಮೇಲೆ ಆನ್ಸರ್ ಅಲ್ಲಿ ಇಡೋಣ. ಬಿ ಸಿ 3 ಕೊಟ್ಟಿದ್ದಾರೆ. ನೀವು ಡೈರೆಕ್ಟ್ ಆಗಿ ಸೈನ್ ಥೀಟಾ ಬರೆದು ಬಿಡಿ, 1 ಮಾರ್ಕ್ಸ್ ಕೊಡ್ತಾರೆ. ಸೈನ್ ಥೀಟಾ ಸುಮ್ಮನೆ ಬರೆಯಕ್ಕಾಗುತ್ತಾ? ನೋ. ಸೈನ್ ಥೀಟಾಗೆ ಒಂದು ಸೂತ್ರ ಇದೆ, ಒಂದು ಡೆಫಿನೇಷನ್ ಏನಂದ್ರೆ ಅಭಿಮುಖ ಬಾಹು ಬೈ ವಿಕರ್ಣ. ಸೈನ್ ಥೀಟಾ ಅಂದ್ರೆ ಏನು? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ನೋಡಿ ಎಷ್ಟು ಈಸಿಯಾಗಿ ಹೇಳ್ಬೋದು. ಅಭಿಮುಖ ಬಾಹು ಥೀಟಾ ಎಲ್ಲಿದೆ ಹುಡುಕೊಳ್ಳಿ. ನಿಮಗೆ ಒಂದು ಅಂಶವನ್ನ ನಾನು ನೆನಪಿಸಕ್ಕೆ ಬಯಸ್ತೀನಿ. 90 ಡಿಗ್ರಿಗೆ ಆಪೋಸಿಟ್ ಯಾವುದೇ ಇರಲಿ ಆ ಬಾಹು, ಅದು ಯಾವಾಗಲೂ ವಿಕರ್ಣ ಆಗಿರುತ್ತದೆ. ಪೈಥಾಗೋರಸ್ ಪ್ರಮೇಯದಲ್ಲಿ ಬರ್ತದದು. ಪೈಥಾಗೋರಸ್ ಪ್ರಮೇಯ ಈ ಸಲ ಇಲ್ಲ, ತೆಗೆದಿದ್ದಾರೆ. 90 ಡಿಗ್ರಿಗೆ ಆಪೋಸಿಟ್ ಇದ್ರೆ ವಿಕರ್ಣ, ಥೀಟಾಗೆ ಆಪೋಸಿಟ್. ಅಭಿಮುಖ ಅಂದ್ರೆ ಆಪೋಸಿಟ್, ಹಿಂಗ ನೋಡಿದ್ರೆ ನಮಗೆ ವಿರುದ್ಧವಾಗಿ ಕಾಣಬೇಕು. ಅದು ಯಾವಾಗಲೂ ನಮಗೆ ಅಭಿಮುಖ ಬಾಹು ಆಗಿರ್ತದೆ. ಯಾವುದು ಇದರಲ್ಲಿ? ಇದರ ಪ್ರಕಾರ ಥೀಟಾದಿಂದ ನೋಡಿ ಅಭಿಮುಖ ಬಾಹು ಎ ಬಿ. ಇನ್ನ ಉಳಿದಿದ್ದು ಇನ್ನೊಂದು ಬಾಹು ಯಾವಾಗಲೂ ಪಾರ್ಶ್ವ ಬಾಹು ಆಗಿರುತ್ತೆ. 3ರಲ್ಲಿ 2 ಗೊತ್ತಾದ್ಮೇಲೆ ಇನ್ನೊಂದು ಆಟೋಮೆಟಿಕ್ ಆಗಿ ಗೊತ್ತಾಗುತ್ತಲ್ವಾ? ಈಗ ನೀವು ಇದ್ರ ಪ್ರಕಾರ ಥೀಟಾದಿಂದ ನೋಡಿದ್ರೆ ಅಭಿಮುಖ ಬಾಹು ನೋಡಿ, ಬರ್ಕೊಂಡಿದ್ದೀನಲ್ಲ, ಎಷ್ಟಿದೆ ಕೊಟ್ಟಿದ್ದಾರೆ ಅಲ್ಲಿ? 4 ಕೊಟ್ಟಿದ್ದಾರೆ. 4 ಡಿವೈಡೆಡ್ ಬೈ ವಿಕರ್ಣ. 90 ಡಿಗ್ರಿಗೆ ಅಭಿಮುಖವಾಗಿರಬೇಕು, ಅದು ವಿಕರ್ಣ ಆಗಿರ್ತದೆ. ಮೊದಲು ಗುರುತಿಸಬೇಕಾಗಿರದೆ ನೀವು ವಿಕರ್ಣ ಅಂದ್ರೆ ಲಂಬಕೋನ ತ್ರಿಭುಜದಲ್ಲಿ ಅತಿ ದೊಡ್ಡ ಬಾಹುವನ್ನ ವಿಕರ್ಣ ಅಂತ ಕರೀತೀವಿ. 4 ಡಿವೈಡೆಡ್ ಬೈ 5. 1 ಮಾರ್ಕ್ಸ್ ನಿಮ್ಮ ಜೇಬಿನಲ್ಲಿ ಬಂದು ಬಿದ್ದಿದೆ. ನೆಕ್ಸ್ಟ್ ಟ್ಯಾನ್ ಆಲ್ಫಾ ನೋಡಿ, ಇಲ್ಲಿ ಸ್ವಲ್ಪ ಎರಡನೇದು ಟ್ಯಾನ್ ಆಲ್ಫಾ ಕೊಟ್ಟಿದ್ದಾರೆ. ಸೂತ್ರ ಏನ್ ಚೇಂಜ್ ಆಗಲ್ಲ. ಟ್ಯಾನ್ ಏನು ಸೂತ್ರ? ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಇವೆಲ್ಲ ಗಟ್ಟಿ ಮಾಡಬೇಕು ನಿಮಗೆ. ಅಂದ್ರೆ ತ್ರಿಕೋನಮಿತಿಯ ಅನುಪಾತಗಳು ಅಂತ ಇದೆಯಲ್ಲ ಸೂತ್ರ, 3 ಸೂತ್ರ ಬಂದ್ರೆ ಇನ್ನು 3 ಫ್ರೀ. ಅಂದ್ರೆ ಅದರ ವ್ಯುತ್ಕ್ರಮ ಬಂದಾಗ ಟ್ಯಾನ್ ಆಲ್ಫಾದಲ್ಲಿ ನೋಡಿ, ಈಗ ಬರೆದಿದ್ದೀನಲ್ಲ, ಅಭಿಮುಖ ಬಾಹು ವಿಕರ್ಣ ಪಾರ್ಶ್ವ ಬಾಹು, ಇವು ರಾಂಗ್ ಆಗ್ತವೆ. ಯಾಕೆ ಅಂದ್ರೆ ಥೀಟಾದಿಂದ ನೋಡಿದಾಗ ನಮಗೆ ಇದು ಅಭಿಮುಖ ಬಾಹು ಆಗಿತ್ತು. ವಿಕರ್ಣ ಮಾತ್ರ ಎಂದೂ ಚೇಂಜ್ ಆಗೋದಿಲ್ಲ. ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹುಗಳು ಚೇಂಜ್ ಆಗ್ತವೆ. ಒಂದೇ ಲೆಕ್ಕದಲ್ಲಿ ಟ್ವಿಸ್ಟ್ ಆಗಿ ಕೊಟ್ಟಿದ್ದಾರೆ ನೋಡಿ ಇದು ಕ್ವಶನ್ಸ್. ಟ್ಯಾನ್ ಆಲ್ಫಾ ಅಂದ್ರೆ ಆಲ್ಫಾ ಇಲ್ಲಿದೆ ನೋಡಿ, ಇಲ್ಲಿದೆ. ಇಲ್ಲಿಂದ ಆಪೋಸಿಟ್ ಅಭಿಮುಖ ಬಾಹು ಆಗುತ್ತೆ. ನಿಮಗೆ ಗೊತ್ತಿದೆ. ಅಲ್ಲಿಗೆ ಅಭಿಮುಖ ಬಾಹು ಯಾವುದು ಇವಾಗ? 3. ವಿಕರ್ಣ ಚೇಂಜ್ ಆಗೋದಿಲ್ಲ. 90 ಡಿಗ್ರಿ ಫಸ್ಟ್ ಬರ್ಕೊಂಬಿಡಿ. ವಿಕರ್ಣವನ್ನ ಚೇಂಜ್ ಮಾಡೋ ಅಗತ್ಯನೇ ಇಲ್ಲ. ಇನ್ನು ಇದು ಪಾರ್ಶ್ವ ಬಾಹು ಆಗುತ್ತೆ. ಎಲ್ಲಿಂದ ನೋಡಿದಾಗ? ಆಲ್ಫಾದಿಂದ ನೋಡಿದಾಗ ಅಥವಾ ಎ ಇಂದ ನೋಡಿದಾಗ. ಕೆಲವು ಸಲ ಇಲ್ಲಿ ಏನು ಕೊಟ್ಟಿರಲ್ಲ, ಥೀಟಾ ಆಲ್ಫಾ ಏನು ಕೊಟ್ಟಿರಲ್ಲ, ಎ ಬಿ ಸಿ ಕೊಟ್ಬಿಡ್ತಾರೆ. ಸಿ ಅಂತ ಕೊಟ್ರೆ ಇಲ್ಲಿ ನೋಡ್ಕೋಬೇಕು ಅಂತ, ಎ ಕೊಟ್ರೆ ಇಲ್ಲಿ 90 ಡಿಗ್ರಿ ಇರೋ ಕಡೆ ಕೊಡೋದಿಲ್ಲ. ಈಗ ನಿಮಗೆ ಬರ್ಕೊಂಡಿದೀವಿ, ಅಭಿಮುಖ ಬಾಹು ಇಲ್ಲಿಂದ 3 ಡಿವೈಡೆಡ್ ಬೈ ಪಾರ್ಶ್ವ ಬಾಹು 4. ಇಲ್ಲಿ ಯಾವುದೇ ಕಾರಣಕ್ಕೂ 4ರಿಂದ 3 ಭಾಗಿಸಿ ಇಡೋದು ಗೊತ್ತಾಯ್ತಾ? 4ರಿಂದ 5ರಿಂದ 4 ಭಾಗಿಸಿ ಇಡೋದು ಇವೆಲ್ಲ ಬೇಕಾಗಿಲ್ಲ. ಸೈನ್ ಥೀಟಾ ಬರೆದ್ರೆ 1 ಅಂಕ, ಟ್ಯಾನ್ ಆಲ್ಫಾ ಬರೆದ್ರೆ 1 ಅಂಕ.
2 ಅಂಕಗಳನ್ನ ಕೊಟ್ಟಿದ್ವಿ. ಈಗ ನಮಗೆ ಕೆಲವು ಸಂದರ್ಭದಲ್ಲಿ ಇಲ್ಲಿ ಇನ್ನ ಒಂದೇನೋ ಕೇಳಿದ್ರು. ಫಾರ್ ಎಕ್ಸಾಂಪಲ್ ಈ ತರ ಕೇಳಿದ್ರಪ್ಪ, ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ, ಈ ಎರಡನ್ನ ಕೇಳಿದ್ರೆ ಕಂಡು ಹಿಡಿಯಿರಿ ಅಂತ ಕೇಳಿಬಿಟ್ರು. ಅಂದ್ರೆ ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ, ಸೈನ್ ಥೀಟಾ ಅದು ಏನು ಬಂದಿದೆ ಬೆಲೆ, ಮತ್ತೆ ಕಾಸ್ ಥೀಟಾ ಒಂದು ಎಕ್ಸ್ಟ್ರಾ ಕಂಡು ಹಿಡ್ಕೋಬೇಕು. ಕಾಸ್ ಥೀಟಾ ಡೆಫಿನೇಷನ್ ಇದೆಯಲ್ಲ, ಕಾಸ್ ಥೀಟಾ ಡೆಫಿನೇಷನ್ ಅಂದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ. ಸಿಂಪಲ್ ಆಗಿ ಬರೀತೀನಿ, ಪಾಪ ಅಂತ ಬರೀತೀನಿ, ವಿಕರ್ಣನ ದಯಮಾಡಿ ವಿ ಅಂತಾನೆ ಬರಿಬೇಡಿ, 3 ಅಕ್ಷರ ಫುಲ್ ಬರೀರಿ. ಥೀಟಾದಿಂದ ನೋಡಿ, ಥೀಟಾದಿಂದ ನೋಡಿದ್ರೆ ಪಾರ್ಶ್ವಬಾಹು ಯಾವುದು ಇದಾಗುತ್ತೆ 3, ಏನು ಎತ್ತ ಮೊದಲು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬೈ ವಿಕರ್ಣ 5. ಹಂಗಾದ್ರೆ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಅಂದ್ರೆ ಸೈನ್ ಥೀಟಾ ಏನ್ ಬಂದಿತ್ತು ಆನ್ಸರ್ 4/5, ಕಾಸ್ ಥೀಟಾ ಏನ್ ಬಂದಿತ್ತು 3/5. ಅಂದ್ರೆ 4/5 ಪ್ಲಸ್ 3/5. ನಿಮ್ಮ ರೊಟ್ಟಿ ಜಾರಿಗೆ ತುಪ್ಪಕ್ಕೆ ಬೀಳ್ತದೆ. ಯಾಕೆ ಅಂದ್ರೆ ಛೇದಗಳು ಒಂದೇ ಇದ್ದಾಗ ಲಾಸ ತಗೊಳಂಗಿಲ್ಲ. 5 5 ಇದೆ, 5 ಒಂದ್ಸಲ ಬರೆದು ಬಿಟ್ಟು ಅಂಶದಲ್ಲಿ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್, ಈ ಮಧ್ಯದಲ್ಲಿ ಪ್ಲಸ್ ಇದೆಯಲ್ವಾ, 4 + 3 ಎಷ್ಟು, 4 3 7, 7/5. ಈ ರೀತಿಯ ಒಂದು ಟ್ವಿಸ್ಟ್ ಕ್ವಶನ್ ಕೇಳಬಹುದು, ಕೇಳೋ ಸಾಧ್ಯತೆನೂ ಇದೆ. ಒಂದೊಂದ್ಸಾರಿ ಕೇಳಲ್ಲ, ಯಾಕಂದ್ರೆ ಇವೆರಡೂ ಕೇಳಿದಾಗ 2 ಮಾರ್ಕ್ಸ್ಗೆ ಇಟ್ ಈಸ್ ನಿಮಗೆ ಮೋರ್ ದೆನ್ ಎನಫ್ ಆಗುತ್ತೆ. ಓಕೆ, ಈಗ ಮುಂದಿನ ಪ್ರಶ್ನೆ. ಇದರಲ್ಲಿನೇ ಕೆಳಗಿನ ಚಿತ್ರದಲ್ಲಿ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಒಂದು ಲಂಬಕೋನ ತ್ರಿಭುಜ ಕೊಟ್ಟಿದ್ದಾರೆ. ಅಂದ್ರೆ 90 ಡಿಗ್ರಿಗೆ ಆಪೋಸಿಟ್ ವಿಕರ್ಣ, ವಿಕರ್ಣದ ಬೆಲೆ ಆಲ್ರೆಡಿ ನಿಮಗಿದೆ 13 ಅಂತ ಕೊಟ್ಟಿದ್ದಾರೆ. ಇನ್ನ BC ಬಾಹುವನ್ನ ನಮಗೆ ಕೊಟ್ಟೇ ಇಲ್ಲ, ಆ ಬೆಲೆಯನ್ನ ಕೊಟ್ಟಿಲ್ಲ. 3 ಬಾಹು ಬರದೇ ಇದ್ರೆ ಕಂಡುಹಿಡಿಯಕ್ ಆಗೋದಿಲ್ಲ. ಅಂತ ಟೈಮಲ್ಲಿ ನೀವು ಥೀಟಾಗೆ ಇದು ಅಭಿಮುಖ ಬಾಹು ಇದಾಗುತ್ತಲ್ವಾ, ಯಾವುದು 12 ಆಗುತ್ತೆ. ಇಲ್ಲಿ ನೀವು ಪೈಥಾಗೊರಸ್ ಪ್ರಮೇಯವನ್ನ ಬಳಸಬೇಕು. ಪೈಥಾಗೊರಸ್ ಪ್ರಮೇಯ ಇಲ್ಲ, ಏನ್ ಮಾಡೋದು? ಪೈಥಾಗೊರಸನ ಪ್ರಮೇಯ ಏನ್ ಹೇಳುತ್ತೆ? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳುತ್ತೆ. ಅದಕ್ಕೆ ಅದು ಮಾಡೋಕ್ ಆಗೋದಿಲ್ಲ. ನಾನು ಏನ್ ಮಾಡ್ಬಿಡ್ತೀನಿ, ವಿಕರ್ಣ ಸ್ಕ್ವಯರ್ ಹಿಂಗ್ ಮಾಡ್ಬಿಡ್ತೀನಿ. ವಿಕರ್ಣ ಸ್ಕ್ವಯರ್ ಈಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ, ಬಾಹು ಸ್ಕ್ವಯರ್ ಪ್ಲಸ್ ಬಾಹು ಸ್ಕ್ವಯರ್. ಈ ತರ ಬರ್ಕೊಳ್ಳಿ. ಪೈಥಾಗೊರಸ್ ಪ್ರಮೇಯವನ್ನ ಬರ್ಕೋಬೇಕು. ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಅಂತ ಬರ್ಕೊಳ್ಳಿ, ಇಲ್ಲ ಹಿಂಗಾದ್ರೂ ಬರ್ಕೊಳ್ಳಿ. ಇದು ಸೂತ್ರ. ಪೈಥಾಗೊರಸ್ ಪ್ರಮೇಯ ವಿಕರ್ಣ ಸ್ಕ್ವಯರ್ ಪ್ಲಸ್ ಈಸ್ ಈಕ್ವಲ್ ಟು ಬಾಹು ಸ್ಕ್ವಯರ್ ಪ್ಲಸ್ ಬಾಹು ಸ್ಕ್ವಯರ್. ಇಲ್ಲಿ ವಿಕರ್ಣ ಸ್ಕ್ವಯರ್ ಅಂದ್ರೆ ವಿಕರ್ಣದ ಬೆಲೆ 13 ಕೊಟ್ಟಿದ್ದಾರೆ, ಯಾವ್ದಾ 13 ಸ್ಕ್ವಯರ್ ಬರ್ಕೊಳ್ಳಿ. ಬಾಹು ಯಾವ್ದಾದ್ರು ಒಂದು ಬರ್ಕೊಳ್ಳಿ, AB ಕೊಟ್ಟವ್ರೆ ಫಸ್ಟ್ ಅದನ್ನೇ ಬರ್ಕೊಳ್ಳಿ, 12 ಸ್ಕ್ವಯರ್ ಪ್ಲಸ್ BC ಬಾಹು ಕೊಟ್ಟಿಲ್ಲ, ಅದು BC ಹಂಗೆ ಬರೆದು ಬಿಟ್ಟು BC ಸ್ಕ್ವಯರ್ ಅಂತ ಬರ್ಕೊಳ್ಳಿ. ಇಲ್ಲ ಇಲ್ಲೇನೆ ನೀವು AC ಸ್ಕ್ವಯರ್ ಈಸ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್ ಅಂತ ಬರ್ಕೋಬಹುದಾಗಿತ್ತು. 13 ಸ್ಕ್ವಯರ್ ಬೆಲೆ 13 × 13 ನೋಡ್ಕೊಳ್ಳಿ. ಇದೆಲ್ಲ ಬಯಾರ್ಟ್ ಆಗಿರ್ಬೇಕು. ಆಕ್ಚುಲಿ ವರ್ಗ ಸಂಖ್ಯೆಗಳು 169 ಬರ್ತವೆ. 12 ಸ್ಕ್ವಯರ್ ಬೆಲೆ 144 ಪ್ಲಸ್ BC ಸ್ಕ್ವಯರ್ 169. ಈ 100 ಯಾವತ್ತು ಇದಕ್ಕೆ ಸೇವ್ ಮಾಡಿ 144ನ ಎಡಗಡೆ ತಗೊಂಡ್ಬಂದ್ರೆ -144 ಆಗುತ್ತೆ. BC ಸ್ಕ್ವಯರ್ 169ರಲ್ಲಿ 144 ಕಳೆದರೆ 25. 25 ಈಸ್ ಈಕ್ವಲ್ ಟು BC ಸ್ಕ್ವಯರ್. ನಮಗೆ BC ಸ್ಕ್ವಯರ್ ಬೇಕಾಗಿಲ್ಲ, BC ಬೇಕು. BC ಬೇಕು ಅಂದ್ರೆ ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. BC ಬೇಕು ಅಂದ್ರೆ ಇದರಲ್ಲಿ ನಾವೇನ್ ಕಿತ್ಕೋತಾ ಇದ್ದೀವಿ, ಸ್ಕ್ವಯರ್ ಕಿತ್ಕೋತಾ ಇದ್ದೀವಿ. ಅಂದ್ರೆ BC ಯ ವರ್ಗವನ್ನ ಕಿತ್ಕೊಂಡಿದ್ದೀವಿ ಅಂದ್ರೆ ಈ ಕಡೆ ನಂಬರ್ಗೆ ವರ್ಗ ಮೂಲ ಬರುತ್ತದೆ. ವರ್ಗಾನ ಕಿತ್ತುಕೊಂಡರೆ ಏನು ಬರುವುದು, ವರ್ಗ ಮೂಲ ಬರುವುದು. ಅಂದ್ರೆ BC ಯನ್ನ ಕಿತ್ತು ಬಿಟ್ಟಿದೀವಿ, BC ಸ್ಕ್ವಯರ್ ಇಂದ BC ಮಾಡ್ಕೊಂಡಿದೀವಿ ಅಂದ್ರೆ ಇದರ ವರ್ಗ ಮೂಲ ಏನು, √25. ಚೆನ್ನಾಗಿ ಗೊತ್ತಿದೆ ನಿಮಗೆ, 5. 25ರ ವರ್ಗಮೂಲ ಎಷ್ಟು, 5. ಹಂಗಾಗಿ 5 ಹಿಂಗೆ ಕಂಡಿಡಿದು ಬಿಟ್ಟು ಮಾಡ್ಬೇಕು. ಈಗ ನೆಕ್ಸ್ಟ್ ನಿಮ್ಗೆ ಏನು ಹೇಳ್ಕೊಡ್ಬೇಕಾಗಿಲ್ಲ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಈಗ 12, 5, 13 ಎಲ್ಲ ರೆಡಿ ಇದೆ, 3 ಬಾಹುನು ರೆಡಿ ಇದೆ. ಆದ್ರೂ ನಮಗೆ ಹೇಳ್ಕೊಡೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಈಗ ನೋಡಿ ಇಲ್ಲಿ ಸೈನ್ ಥೀಟಾ ಡೆಫಿನೇಷನ್ ಸಿಂಪಲ್ ಆಗಿ ಬರೀತೀನಿ. ಅಭಿಮುಖ ಬಾಹು
ಬೈ ವಿಕರ್ಣ. ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಏನು ಇಲ್ಲಿ ಆಲ್ರೆಡಿ ಬರ್ಕೊಂಡಿದ್ದೀನಿ. ಇದನ್ನ ಬೇಕಾದ್ರೆ ಇವಾಗ ಪಾರ್ಶ್ವ ಬಾಹು ಅಂತ ಬರ್ಕೊಳ್ಳಿ. ಅಭಿಮುಖ ಬಾಹು 12, ವಿಕರ್ಣ 13 ಅಂತ 12/13. ಕಾಸ್ ತೀಟಾ ಏನು? ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಬೈ ವಿಕರ್ಣ ಎಲ್ಲ ರೆಡಿ ಇದೆ ನೋಡಿ. ಪಾರ್ಶ್ವಬಾಹು ಅಂದ್ರೆ 5, ವಿಕರ್ಣ ಅಂದ್ರೆ 13 ಎಲ್ಲ ಮಾರ್ಕ್ಸ್. ಇದೆಲ್ಲ ಕಂಡಿಡ್ಕೊಂಡು ಈ ರೀತಿನೇ ಮಾಡಬೇಕಾಗುತ್ತೆ. ಈಗ ನಿಮಗೆ ಇವು ಒಟ್ಟು ನಮಗೆ ತ್ರಿಕೋನಮಿತಿಯ ಅನುಪಾತಗಳು ಎಷ್ಟಿದೆ? 6 ಇದೆ. ಎಷ್ಟಿದೆ? 6 ಇದೆ. ಅವ್ಯಾರು? ಅವರು ಸೈನ್, ಕಾಸು, ಟ್ಯಾನು, ಕೊಸಿಕೆಂಟ್, ಸೀಕೆಂಟ್ ಮತ್ತೆ ಕಾಟ್. ಅದು ಯಾವುದು ಬೇಕಾದ್ರೂ ಕೇಳ್ಬೋದು. ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾನೇ ಕೇಳ್ತಾರ? ನೋ. ಸೈನ್ ತೀಟಾ ಕೇಳಿ ಇನ್ನೊಂದು ಸೀಕೆಂಟ್ ತೀಟಾ ಬರೆಯಿರಿ ಅಂತ ಕೇಳ್ಬೋದು. ನಿಮಗೆ ಸೈನ್ಗೆ ವ್ಯುತ್ಕ್ರಮ ಕೊಸಿಕೆಂಟು, ಕಾಸ್ನ ವ್ಯುತ್ಕ್ರಮ ಸೀಕೆಂಟು ಮತ್ತು ಟ್ಯಾನ್ ತೀಟಾದ ವ್ಯುತ್ಕ್ರಮ ಬಂದುಬಿಟ್ಟು ಕಾಟ್. ಅದು ಗೊತ್ತಿದೆ. ಆ ಫಾರ್ಮುಲಾಗಳು ಬರಬೇಕು ನಿಮಗೆ. ಎಲ್ಲಾ ಸೂತ್ರಗಳು ನಿಮ್ಮ ತಲೆಯಲ್ಲಿ ಇದ್ದಾಗ ನೀವು ಪ್ರಾಕ್ಟೀಸ್ ಮಾಡಿ. ಟೀಚರ್ಸು ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ನಾನು ಪರೀಕ್ಷೆಯ ದೃಷ್ಟಿಯಿಂದ ಈಗ ಮಾಡಿಸ್ತಾ ಇರೋದು. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಈಗ ನೋಡಿ ಸ್ಟೂಡೆಂಟ್ಸ್, ವರ್ಗ ಸಮೀಕರಣದಲ್ಲಿ ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಇತ್ತು ಲಾಸ್ಟ್ ಇಯರ್. ಈ ಸಲ ಸೂತ್ರದ ಸಹಾಯದಿಂದ ಬಿಡಿಸುವುದನ್ನ ತೆಗೆದುಹಾಕಿದ್ದಾರೆ. ಈಗ ಶೋಧಕ ಇದೆ, ಇದು ಸಹ ಬಂದೇ ಬರುವಂತ ಕ್ವಶನ್. x² + 7x + 12 = 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಸ್ವಭಾವವನ್ನು ವಿವೇಚಿಸಿ ಅಂತ ಕೇಳ್ತಾರೆ. ಸ್ವಭಾವವನ್ನು ಬರೆಯಿರಿ ಅಂತ ಕೇಳ್ತಾರೆ. ನಿಮಗೆ ಶೋಧಕ ಅಂದ್ರೆ ಡೆಲ್ಟಾ ಅಥವಾ ತ್ರಿಭುಜ ಅಂತಾನು ಕೆಲವು ಟೀಚರ್ಸ್ ಹೇಳಿಕೊಡ್ತಾರೆ. ಅದು ಯಾಕಂದ್ರೆ ಸಿಂಬಲ್ ತ್ರಿಭುಜದ ತರನೇ ಇರ್ತದೆ. ನಿಮಗೆ ಶೋಧಕ ಮೊದಲು ಡೆಲ್ಟಾ ನೋಡಿ, ಇದು ತ್ರಿಭುಜ ಅಂತಾನು ಹೇಳ್ಬೋದು. = ಶೋಧಕ ಕಂಡುಹಿಡಿಯೋದಕ್ಕೂ ಒಂದು ಸೂತ್ರ ಇದೆ, b² - 4ac. ಇಲ್ಲಿ ಒಂದೇ ಸಮೀಕರಣ ಇದ್ದಾಗ ಏನ್ ಬರೀಬೇಕು ನೀವು? a b c ಬರೀಬೇಕು ಅಲ್ವಾ? a ಅಂದ್ರೆ x² ನ ಸಹಗುಣಕ. a ಅಂದ್ರೆ x² ಪಕ್ಕದಲ್ಲಿ ನಂಬರ್ ಇದೆಯಲ್ಲ ಅದು ಸಹಗುಣಕ 1. b ಅಂದ್ರೆ ನಿಮಗೆ 7. ಈ +7 ಬರೆಯಂಗಿಲ್ಲ. ಪ್ಲಸ್ ಬಂದಾಗ ನಿಮಗೆ ಲೆಕ್ಕ ಈಸಿ ಅನಿಸುತ್ತೆ ಬೇರೆ ಸಂದರ್ಭಗಳಿಗಿಂತ. c ಬೆಲೆ 12. ಈಗ ಬೆಲೆಯನ್ನು ಆದೇಶ ಮಾಡಿ. ಬಹಳ ಈಸಿ ಕ್ವಶನ್ ವಿದ್ಯಾರ್ಥಿಗಳೇ. ಮೈನಸ್ಗಳು ಕೊಟ್ಟಾಗೂ ಏನು ಮಹಾ ತೊಂದರೆ ಆಗೋದಿಲ್ಲ. 2 ಲೆಕ್ಕ ಮಾಡ್ತಿರ್ತೀನಿ. b² ಅಂದ್ರೆ 7² ಮೈನಸ್ 4ac ಅಂತ ಇದೆ. 4 × a × c. ಬೇಕಾದ್ರೆ ಇಂಟೂನಾದ್ರೂ ಹಾಕಿ ನೀವು ಬ್ರಾಕೆಟ್ಗಳು ಓಪನ್ ಮಾಡಿಬಿಡಿ. 4 × 1 c ಅಂದ್ರೆ 12. 7² ಅಂದ್ರೆ 49. 7 49 ಮೈನಸ್ ಇಲ್ಲಿ 3 ಸಲ ಗುಣಾಕಾರ ಮಾಡಬೇಕಾಗುತ್ತೆ. 2 ಸಲ ಗುಣಾಕಾರ ಮಾಡಬೇಕಾಗುತ್ತೆ. 1 ಸಲ 4, 1 4, 4 12 48. 49ರಲ್ಲಿ 48 ಕಳೆದ್ರೆ 1. ಡೆಲ್ಟಾ ಬೆಲೆ ಏನು ಬಂತು? 1 ಬಂತು. ತ್ರಿಭುಜದ ಬೆಲೆ 1 ಬಂತು. ಇದೇ ಶೋಧಕ. ಶೋಧಕದ ಸಂಕೇತ ಇದು. ಶೋಧಕ 1 ಬಂದ್ರೆ ಅದರದ್ದು ಕಂಡೀಷನ್ ಬರೀಬೇಕು ನಿಮಗೆ. ನೀವು ಅರ್ಧ ಮಾರ್ಕ್ಸ್ ಅನ್ನ ಅಥವಾ 1 ಮಾರ್ಕ್ಸ್ ಕಳ್ಕೊಂತೀರಿ. ಇಷ್ಟೇ ಮಾಡಿ ಬಂದ್ಬಿಟ್ರೆ ಡೆಲ್ಟಾ ಬೆಲೆ ಅಲ್ಲಿ 3 ಕಂಡೀಷನ್ ಇದೆ. ಡೆಲ್ಟಾ > 0. ಡೆಲ್ಟಾ 0ಗಿಂತ ದೊಡ್ಡದು ಬಂದ್ರೆ ಮೂಲಗಳು ವಾಸ್ತವ ಮತ್ತು ಭಿನ್ನ. ಡೆಲ್ಟಾ 0ಗಿಂತ ಕಮ್ಮಿ ಬಂದ್ರೆ, 0ಗಿಂತ ಕಮ್ಮಿ ಅಂದ್ರೆ ಮೈನಸ್ ಸಂಖ್ಯೆಗಳು ಬಂದ್ರೆ ಮೂಲಗಳಿಲ್ಲ. ಡೆಲ್ಟಾ 0ನೇ ಬಂದುಬಿಟ್ರೆ, ಡೆಲ್ಟಾ = 0 ಬಂದ್ಬಿಟ್ರೆ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಬರೀಬೇಕು. ಇಲ್ಲಿ ಡೆಲ್ಟಾ 0ಗಿಂತ ಜಾಸ್ತಿ ಬಂದಿದೆಯಲ್ವಾ 1 ಅಂದ್ರೆ ಡೆಲ್ಟಾ ನೋಡಿ, ಇದರ ಅರ್ಥ ಏನು? ಡೆಲ್ಟಾ ದೊಡ್ಡದು ಸಿಂಪಲ್. 0ಗಿಂತ ಹಿಂಗ್ ಓದ್ಕೋಬೇಕು. ಡೆಲ್ಟಾ 0ಗಿಂತ ದೊಡ್ಡದು ಅಂದ್ರೆ ಶೋಧಕದ ಬೆಲೆ 0ಗಿಂತ ದೊಡ್ಡದು ಬಂದಿದೆ ಅಂತ ಬರೋದು. ಅದಕ್ಕೆ ಕಂಡೀಷನ್ ನಿಮಗೆ 3 ಇದೆ. ಮೂಲಗಳು ವಾಸ್ತವ. ಇದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ ಅನ್ನ ನೀವು ರೆಫರ್ ಮಾಡಬೇಕಾಗುತ್ತೆ. 1 ಲೆಕ್ಕ ಮಾಡಿಸ್ಬಿಟ್ರೆ ಅದೇ ಫೈನಲ್ ಆಗಲ್ಲ. ವಾಸ್ತವ ಮತ್ತು ಭಿನ್ನ. ಇದನ್ನ ಬರೀದಾ ಇದ್ರೆ ವಿದ್ಯಾರ್ಥಿಗಳೇ, ನನ್ನ ಆತ್ಮೀಯ ವಿದ್ಯಾರ್ಥಿನಿಯರೇ, ನೀವು ಮಾರ್ಕ್ಸ್ ಅನ್ನ ಖಂಡಿತ ಕಳ್ಕೊಂತೀರಿ. ಇಷ್ಟೇ ಮಾಡಿಬಿಟ್ಟು ಶೋಧಕದ ಬೆಲೆಯನ್ನ ಕಂಡಿಡಿದು ಬಂದ್ಬಿಟ್ರದಲ್ಲ, ಫುಲ್ ಬರೀಬೇಕು. ಸ್ವಭಾವ, ಶೋಧಕದ ಸ್ವಭಾವ ಏನು ಅಂತ ಇದು ನಾವು ಹೇಳ್ತಾ ಇರೋದು. ಓಕೆ, ಕ್ಲೋಸ್. ನೋಡಿ ಇಲ್ಲಿ 19ನೇ ಪ್ರಶ್ನೆ. ಇದೇ ಕ್ವಶನ್ಗೆ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಹಾಕಿದ್ದೀನಿ ಅಷ್ಟೇ, ನಾನೇನು ಚೇಂಜ್ ಮಾಡಿಲ್ಲ. x² - 7x - 12 = 0.
ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನ ಕಂಡುಹಿಡಿದು ಸ್ವಭಾವವನ್ನು ವಿವೇಚಿಸಿ. ಇದು ಆಲ್ರೆಡಿ ಬರೆದು ಬಿಟ್ಟಿದ್ದೀನಿ. ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಶೋಧಕ. ಈಗ ಎ ಬೆಲೆ, ಇಲ್ಲಿ ಎ ಬಿ ಸಿ ಬೆಲೆಗಳನ್ನ ನಾನು ಬರೀಲಿಲ್ಲ. ಈಗ ನೋಡಿ, ಎ ಬೆಲೆ ಎಕ್ಸ್ ಸ್ಕ್ವೇರ್ ಹಿಂದೆ ನಂಬರ್ ಹಿಂದೆ ಇದೆ +1 ಇದೆ. ಬಿ ಬೆಲೆ ಎಷ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎಕ್ಸ್ ಇಂದಿರೋ ನಂಬರ್ ಅಂದ್ರೆ ಬರೇ 7 ಬರೆದ್ರೆ ಆಗಲ್ಲ. ಮೈನಸ್ ಇದ್ದಾಗ ಮೈನಸ್ ಅನ್ನ ಬರೀಲೇಬೇಕು. ಮೈನಸ್ ಸಂಖ್ಯೆಗಳೇನೇ ನಮಗೆ ಕನ್ಫ್ಯೂಷನ್ ಮಾಡ್ತದೆ. ಬಿ ಈಸ್ ಈಕ್ವಲ್ ಟು -7 ಬರೀರಿ. ಸಿನೂ ಅಷ್ಟೇನೆ. 12 ಬರೆದ್ರೆ ತಪ್ಪಾಗುತ್ತೆ. 12ರಿಂದ -12 +12 ಇದ್ರೆ ನೀವು 12ರಿಂದ ಪ್ಲಸ್ ಬರೆಯೋ ಅಗತ್ಯ ಇಲ್ಲ. ಈಗ ಇದ್ರ ಪ್ರಕಾರ ವಿಸ್ತರಿಸಿದ್ರೆ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವಯರ್. ನೋಡಿ, ಇಲ್ಲಿ ಬಿ ಸ್ಕ್ವಯರ್ ಅಂದ್ರೆ -7 ಸ್ಕ್ವಯರ್. ಬ್ರಾಕೆಟ್ಗಳು ಓಪನ್ ಮಾಡಿ. ತಪ್ಪಾಗುವ ಸಂಭವನೀಯತೆ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಸಂಭವನೀಯತೆನೂ ಇದೆ ಪಾಠ. -4 ಇಂಟು ಎ ಅಂದ್ರೆ 1, ಸಿ ಅಂದ್ರೆ -12. ಇಲ್ಲಿಂದ ತುಂಬಾ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಂತೀರಾ, ಅದೇನೋ ಒದಾಡ್ತೀರಾ. -7 ಸ್ಕ್ವಯರ್ ಬೆಲೆ ಏನು? -7 ಸ್ಕ್ವಯರ್ ಅಂದ್ರೆ -7 ಇಂಟು -7 ಅಲ್ವಾ? -7 ಇಂಟು -7 ನಮ್ಮ ಅದೃಷ್ಟ ಏನಂದ್ರೆ ಮೈನಸ್ ಗುಣಾಕಾರ ಆಗಿ ಪ್ಲಸ್ ಆಗುತ್ತೆ. 7 7 49 +49 ಆಗುತ್ತೆ. ಪ್ಲಸ್ ಬರೆಯಲ್ಲ, ಬಿಟ್ಬಿಡ್ತಾ ಇದ್ದೀನಿ. ಇಲ್ಲಿ ಬರೆಯುವ ಸಿಂಬಲ್ ನಿಮಗೆ ತುಂಬಾ ಮುಖ್ಯ. ಈ ಸಿಂಬಲ್ ಏನಾಗ್ತದೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಮೈನಸ್ ಇದೆ, ಇಲ್ಲೆಲ್ಲ ಪೂರ್ತಿ ಗುಣಾಕಾರನೇ ಇದೆ. ಇಲ್ಲೆಲ್ಲೋ ನೆಕ್ಸ್ಟ್ ಈ ಸಂಖ್ಯೆ ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಈ ಸಂಖ್ಯೆ ಗುಣಿಸ್ಕೋಬೇಕಲ್ಲ, ಇಲ್ಲಿ ಪ್ಲಸ್ ಆಗಿಬಿಡುತ್ತೆ ನೋಡಿ. ಮೈನಸ್ ಇಂಟು ಮೈನಸ್ ಪ್ಲಸ್. ಆಮೇಲೆ ಗುಣಾಕಾರ ಮಾಡಿ. ಚಿಹ್ನೆಗಳ ಗುಣಾಕಾರದ ನಂತರನೇ ಸಂಖ್ಯೆ ಗುಣಾಕಾರ ಮಾಡಬೇಕು. 4 4 12 4 49ಕ್ಕೆ ಸಾರಿ 49ಕ್ಕೆ 48 ಕೂಡಿದ್ರೆ 97 ಆಗುತ್ತಾ ನೋಡಿ. ಖಂಡಿತ ಡೆಲ್ಟಾ ಬೆಲೆ 97 ಆಯ್ತು. 97 ಅಂದ್ರೆ 0ಗಿಂತ ತುಂಬಾನೇ ದೊಡ್ಡದು. ಅದೇ ಕಂಡೀಷನ್ಸ್ ತಿರ್ಗಾ. ಡೆಲ್ಟಾ 0ಗಿಂತ ದೊಡ್ಡದು. ಮೂಲಗಳು ವಾಸ್ತವ ಮತ್ತು ಭಿನ್ನ. ಮೂಲಗಳು ವಾಸ್ತವ ಮತ್ತು ಏನ್ ಕೊಟ್ರು ಒಂದೊಂದ್ಸಾರಿ ಕ್ವಶನ್ ಟ್ವಿಸ್ಟ್ ಮಾಡಿಕೊಡ್ತಾರೆ. ಏನ್ ಗೊತ್ತಾ, ಯಾವುದೋ ಒಂದು ಕೊಟ್ಬಿಟ್ಟು ಸಮೀಕರಣನ ಮೂಲಗಳು ವಾಸ್ತವ ಸಮ ಮೂಲಗಳನ್ನು ಹೊಂದಿವೆ ಎಂದು ಸಾಧಿಸಿ ಅಂತ ಕೊಟ್ಬಿಡ್ತಾರೆ. ಅಂದ್ರೆ ನಿನ್ನ ಉತ್ತರ ಡೆಲ್ಟಾ ಕಂಡು ಹಿಡಿದ್ರೆ ಸಮ ಅಂದ್ರೆ 0 ಬರಬೇಕು ನಿನ್ನ ಉತ್ತರ ಅಂತ ಅಷ್ಟೇನೆ. ಡೆಲ್ಟಾ 0 ಬಂದಿದೆ, ಮೂಲಗಳು ಸಮ ಎಂದು ಸಾಧಿಸಿದ್ದೇವೆ ಅಂತ ಬರೆದು ಬರಬೇಕು. ನೋಡಿ ವಿದ್ಯಾರ್ಥಿಗಳೇ, ಸಂಭವನೀಯತೆ ಮೇಲೆ ಕ್ವಶನ್ 1-2 ಮಾರ್ಕ್ಸ್ಗೆ 100% ಇದ್ದೇ. ಇಲ್ಲಿ ಏನು ಸಮಸ್ಯೆಗಳು ಸಂಭವನೀಯತೆ ಅಂದ್ರೆ ಯಾವ ಪ್ರಶ್ನೆ ಬಂದೇ ಬರುತ್ತೆ ಅಂದ್ರೆ ಗೆಸ್ ಮಾಡಕ್ ಆಗೋದಿಲ್ಲ. ಅಲ್ಲಿ ನಾಣ್ಯಗಳಿದೆ, ಮತ್ತೆ ದಾಳ ಇದೆ. 1 ದಾಳ 2 ದಾಳ. ನಾಣ್ಯಗಳಲ್ಲಿ 1 ನಾಣ್ಯ 2 ನಾಣ್ಯ 3 ನಾಣ್ಯ ಅಂತ ಇದೆ. ಮತ್ತೆ ದಾಳಗಳಲ್ಲಿ 1 ದಾಳ 2 ದಾಳ ಅಂತ ಇದೆ. ಅದು ಬಿಟ್ಬಿಟ್ರೆ ಇನ್ನ ಪೆಟ್ಟಿಗೆಯಲ್ಲಿ 9 ಕಪ್ಪು ಗೋಲಿಗಳು 2 ಕೆಂಪು ಗೋಲಿಗಳು ಆ ತರ ಇದೆ ಸುಲಭವಾಗಿ. ಆಮೇಲೆ ಕಾರ್ಡ್ಗಳ ಲೆಕ್ಕದಲ್ಲಿ ಕೊಡ್ತಾರೆ. ಇಲ್ಲಿ ಸುಲಭವಾಗಿದೆ ಪಾಠ, ನೀವೇನು ಅಂದ್ಕೊಂಡಷ್ಟು ಟಫ್ ಏನಿಲ್ಲ. ಒಂದು ಪೆಟ್ಟಿಗೆಯಲ್ಲಿ 10ರಿಂದ 18ರವರೆಗಿನ 9 ಕಾರ್ಡುಗಳನ್ನು ಹಾಕಲಾಗಿದೆ. 10ರಿಂದ 18 ಅಂದ್ರೆ 9 ಕಾರ್ಡ್ ಬರುತ್ತೆ. ಪೆಟ್ಟಿಗೆಯಿಂದ ಒಂದು ಕಾರ್ಡ್ ಅನ್ನು ಅಂದ್ರೆ ಅದಕ್ಕೆ ಅರ್ಥ ತಗೋಬಾರ್ದು ನಾವು, ಯಾವ್ದಾದ್ರೂ ಒಂದು ಅಂತ ಅರ್ಥ. ಈ ಒಂದು ಅನ್ನೋ ಪದಕ್ಕೆ ಅರ್ಥನೇ ಕೊಡಬೇಡಿ. ಒಂದು ಕಾರ್ಡ್ ಅನ್ನೋದ್ರೆ ಒಂದು ತಗೊಂಡ್ಬಿಡ್ಬೇಕು ಅಂತ ಅಲ್ಲ. ಒಂದು ಕಾರ್ಡ್ ಎನಿ ಒನ್ ಅಂತ, ಯಾವುದಾದ್ರೂ ಒಂದು ಕಾರ್ಡ್ ಅನ್ನ ಯಾದೃಚ್ಛಿಕವಾಗಿ ಅಂದ್ರೆ ರ್ಯಾಂಡಮ್ ಆಗಿ ನಮಗೆ ಗೊತ್ತಿಲ್ಲದೆ ಕಣ್ಣು ಮುಚ್ಕೊಂಡು ತಗೊಳ್ಳೋದು ಅಂತ. ಯಾದೃಚ್ಛಿಕವಾಗಿ ತೆಗೆದಾಗ ಅವಿಭಾಜ್ಯ ಸಂಖ್ಯೆ. ಪ್ರತಿಯೊಂದಕ್ಕೂ ಕಾಮನ್ ಸೆನ್ಸು ಮತ್ತೆ ಬೇಸಿಕ್ ಗೊತ್ತಿರ್ಬೇಕು ಅನ್ನೋದಕ್ಕೆ ಅವಿಭಾಜ್ಯ ಸಂಖ್ಯೆಗಳು. ಈಗ ಬಹಳ ಸುಲಭವಾಗಿ ಪರಿಹಾರ ಅಂತ ಬರೀರಿ. ಎಸ್ ಅಂದ್ರೆ ಒಟ್ಟು ಕಾರ್ಡುಗಳು, ಸಮ್. ಎಸ್ ಫಾರ್ ಸಮ್. 10ರಿಂದ 18. ಬೇಕಾದ್ರೆ ನಿಮಗೆ ಅನುಮಾನ ಬಂದ್ರೆ ಬರ್ಕೊಂಬಿಡಿ, ಬರ್ಕೊಂಡ್ರೆ ಮಾಡಕ್ಕಾಗೋದು. 10ರಿಂದ 18 ಅಂದ್ರೆ 10 ಬರಬೇಕು, 18 ಬರಬೇಕು, ಮಧ್ಯದ ಎಲ್ಲ ಸಂಖ್ಯೆಗಳು ಬರಬೇಕು. 10, 11, 12, 13, 14, 15, 16, 17, 18. ಓಕೆನಾ? ಇವೆಲ್ಲ ಕೂಡಿದ್ರೆ ನಮಗೆ 1 2 3 4 5 6 7 8 9 ಅವನಿಗೆ ಕೊಟ್ಟಿದ್ದಾರೆ 9 ಕಾರ್ಡ್ ಅಂತ. ಕೊಡದೇ ಇದ್ರೆ ನೀವು ಕಂಡುಹಿಡ್ಕೋಬೇಕಾಗುತ್ತೆ. ಎಸ್ ಅಷ್ಟೇನೆ. ಎನ್ ಆಫ್ ಎಸ್ ಅಂದ್ರೆ ಟೋಟಲ್ ಎಷ್ಟು, ನಂಬರ್ ಆಫ್ ಎಷ್ಟಿದೆ ಕಾರ್ಡುಗಳು 9. ನಿಮ್ಗೆ ಅರ್ಧ ಮಾರ್ಕ್ಸ್ ಸಿಗುತ್ತೆ. ಇನ್ನ ನಾವು ಕಂಡುಹಿಡಿಯಬೇಕಾಗಿರೋದು ಅವಿಭಾಜ್ಯ ಸಂಖ್ಯೆಗಳು.
ಒಂದು ಕಾರ್ಡ್ ಅನ್ನು ಅರ್ಥ ಮಾಡ್ಕೊಂಡು ಇದರಲ್ಲಿ ಯಾವ್ದು ಅವಿಭಾಜ್ಯ ಸಂಖ್ಯೆ ಎಷ್ಟಿದಾವೋ ಅಷ್ಟು ಅಂತ. ಅವಿಭಾಜ್ಯ ಸಂಖ್ಯೆಗಳು ಅದನ್ನ ನಾವು ಯಾವುದೋ ಒಂದು ಕೊಡ್ತೀವಿ, ಎ ಅಂತ ಕೊಟ್ಕೊಂತೀವಿ ಜನರಲ್ ಎ. ಇದು ಪುಷ್ಪವರ್ಣ ಹಾಕಿ ಗಣ ಎಷ್ಟಿದಾವೆ, ಗಣದ ಚಿಹ್ನೆ ತಾನೇ ಅದು ಪುಷ್ಪವರ್ಣ. ಅವಿಭಾಜ್ಯ ಸಂಖ್ಯೆಗಳು ಯಾವುದು ನಿಮಗೆ ಹೇಳಿದ್ದೀನಿ, 2, 3, 5, 7, 11, 13, 17, 19, 23, 29 ಅಲ್ಲಿವರೆಗೂ ಅದು ನಂಬರ್ ಇಲ್ಲ ನೋಡಿ. 2, 3, 5, 7 ಬರಲ್ಲ, ಯಾಕಂದ್ರೆ ಸ್ಟಾರ್ಟ್ ಆಗ್ತಾ ಇರೋದು 10ರಿಂದ. 11 ಅವಿಭಾಜ್ಯ ಸಂಖ್ಯೆ ಗೊತ್ತಿರಬೇಕು. 11 ಆದ್ಮೇಲೆ 13, 13 ಆದ್ಮೇಲೆ 14, 15, 16, 17 ಇನ್ನ ಅಲ್ವಾ, ಅವು ಯಾವೂ ಇಲ್ಲ, ಎಲ್ಲ ಭಾಜ್ಯ ಸಂಖ್ಯೆಗಳು. 17, 19 ತಗೋಬೋದಾ ಅಂದ್ರೆ 19 ಅಲ್ಲಿ ಇರ್ಬೇಕಲ್ಲ, 19 ಇಲ್ಲ, 18ಕ್ಕೆ ಲಾಸ್ಟ್ ಆಗಿದೆ. ಹಂಗಾದ್ರೆ 11, 13, 17 ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಇರೋದು. ಇವೆಷ್ಟಿದಾವು ಅದನ್ನ ನಾವು ನಂಬರ್ ಆಫ್ ಎ ಎಷ್ಟು, 1, 2, 3 ಹೌದಾ, 3 ಸಂಖ್ಯೆಗಳಿಗೆ. ಇನ್ನ ಸಂಭವನೀಯತೆಗೆ ಒಂದು ಸೂತ್ರ ಬಂದಿದೆ. ಸಂಭವನೀಯತೆಯನ್ನು ಇಂಗ್ಲಿಷ್ ಅಲ್ಲಿ ಪ್ರಾಬಬಿಲಿಟಿ ಅಂತ ಕರಿತೀವಿ. ಅದಕ್ಕೆ ಪಿ ಆಫ್ ಎ ಇಸ್ ಈಕ್ವಲ್ ಟು, ಈ ಎ ಬಿ ಸಿ ಎಲ್ಲ ನಾವು ನಂಬರ್ ಕಮ್ಮಿ ಕೊಡೋದು, ಎ ಜಾಗದಲ್ಲಿ ಸರ್ ಏನೇ ಕೊಡ್ಬೇಕಾ, ನೋ. ಬಿ ಕೊಡ್ಬೋದಾ, ಖಂಡಿತ ಕೊಡ್ಬೋದು. ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ, ಎಚ್ ಕೊಡಬಹುದಾ, ಖಂಡಿತ ಕೊಡ್ಬೋದು. ಎಚ್ ಅಂತ ತಿಳ್ಕೊಂಡ್ಬೇಕು ಅಂತ ಅಷ್ಟೇ. ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಬಂದಿದೆ, ಎನ್ ಆಫ್ ಎಸ್ 9. ಇಷ್ಟೇ ಬರೆದು ಬಂದ್ರು ನಿಮಗೆ ಪೂರ್ತಿ ಅಂಕ ಕೊಡಬೇಕಾಗುತ್ತೆ. 9ಕ್ಕೆ 3 ಅಂತ ಅಂದ್ರೆ ಒಟ್ಟು ಕಾರಣ 9 ಇದಾವೆ, ಅದರಲ್ಲಿ 3 ಅವಿಭಾಜ್ಯ ಸಂಖ್ಯೆಗಳು ಅಂತ ಇದರ ನಿಖರವಾದ ಅರ್ಥ. ಆದ್ರೆ ಇದನ್ನ ಸರಳ ರೂಪದಲ್ಲಿ ಇಡೋದಿಕ್ಕೆ ಅವಕಾಶ ಇದೆ ಅಲ್ವಾ. ಸರಳ ರೂಪದಲ್ಲಿ ಅಂದ್ರೆ 3 1 3 3 ಅಂದ್ರೆ 1/3. ಒಂದು ವೇಳೆ ಸರಳ ರೂಪದಲ್ಲಿ ನೀವು ಇಟ್ಟಿಲ್ಲ ಅಂದ್ರೂ ಸಹ ಇದು 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಇದಕ್ಕೆ ಬೇಕಾದ ಎಲ್ಲ ಮೇಲ್ಗಡೆ ಅಂಶಗಳು ಇರೋದ್ರಿಂದ ನಿಮಗೆ ಪೂರ್ಣ ಅಂಕಗಳನ್ನ ಕೊಡ್ತಾರೆ. ಅದಕ್ಕೆ ಅರ್ಧ ಮಾರ್ಕ್ಸ್ ಕೂಡ ಕಟ್ ಆಗೋದಿಲ್ಲ. 9ನೇ 3 ಅಂತ ಬರೆದು ಬಂದ್ರು ಸಾಕು. ಓಕೆ, ಮುಂದಿನ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಮುಖಗಳ ಮೇಲೆ 1ರಿಂದ 6 ಸಂಖ್ಯೆಗಳಿರುವ ದಾಳವನ್ನ, ದಾಳ ಅಂದ್ರೆ ಯಾವಾಗಲೂ ದಾಳಕ್ಕೆ 6 ಮುಖಗಳಿದೆ. ಒಂದು ಬಾರಿ ಉರುಳಿಸಿದಾಗ ಮೇಲಿನ ಮುಖದಲ್ಲಿ ಸಮಸಂಖ್ಯೆ, ನೋಡಿ ಇಲ್ಲಿ ಒಂಚೂರು ಟ್ವಿಸ್ಟ್ ಕೊಟ್ಟರು, ಮೇಲಿನ ಮುಖದಲ್ಲಿ ಸಮಸಂಖ್ಯೆ ಅಥವಾ ಸಮಸಂಖ್ಯೆನೂ ಆಗಿರ್ಬೋದು ಅಥವಾ 3ರ ಅಪವರ್ತ್ಯ ಅಂದ್ರೆ ಮಗ್ಗಿ ಬರುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೀವು ಫಸ್ಟ್ ದಾಳದ ಮುಖಗಳು ಬರ್ಕೊಂಡ್ಬಿಡೋದು ಒಳ್ಳೇದು. 1ರಿಂದ 6 ಅಂತ ಕೊಟ್ಟುಬಿಟ್ರೆ, 1ರಿಂದ 6 ಅಂದ್ರೆ ಬರೀ 2 ಸಂಖ್ಯೆ ಕಣ್ಣ ಕಾಣಿಸುತ್ತೆ. ನೀವು ಇಲ್ಲಿ ಬರ್ಕೊಂಡ್ಬಿಡಿ. 1ರಿಂದ 6 ಅಂದ್ರೆ 1 2 3 4 5 6 ಹಿಂಗ್ ಬರ್ಕೊಂಡಾಗೆ ನಿಮಗೆ ಗೊತ್ತಾಗುತ್ತೆ. ಇದು ಎಸ್ ಯಾವಾಗಲೂ, ಹೌದಾ, ಎಸ್ ಅಂತ ತಗೊಳ್ತೀವಿ. ಎನ್ ಆಫ್ ಎಸ್ ಎಷ್ಟು, 6 ಸರಿನಾ, ನಂಬರ್ ಆಫ್ ಎಸ್, ನಂಬರ್ ಆಫ್ ಸ್ಯಾಂಪಲ್ಸ್ ಅಂತ ಎನ್ ಆಫ್ ಎಸ್. ಇನ್ನ ಇಲ್ಲಿ ನೋಡಿ ಸಮಸಂಖ್ಯೆ ಅಥವಾ 3ರ ಅಪವರ್ತ್ಯ. ಬಹಳ ಸುಲಭ ಇದೆ ವಿದ್ಯಾರ್ಥಿಗಳೇ. ಇದಕ್ಕೂ ಎ ಕೊಡಿ, ಬೇಡ ನಮಗೆ ಸಾರಿ ಬರೀ ಎ ಅಂತ ಯಾಕೆ ಸರ್ ಬಿ ಕೊಡೋಣ, ಕೊಡಬಹುದು, ಕೊಡಿ ಬಿ ಕೊಡಿ, ನಮ್ಗೆ ಇಷ್ಟ ಬಿ ಆಗಿರಲಿ ಅಂತ ಎಲ್ಲ ಬರೀಬೇಕು. ಬರೀದೇ ಇದ್ರೆ ಮಾರ್ಕ್ಸ್ ಕೊಡ್ತಾರೆ. ನೋಡಿ ಇಲ್ಲಿ ಸಮಸಂಖ್ಯೆ ಯಾವ್ದು ಇದರಲ್ಲಿ, ಮತ್ತೆ ಅದನ್ನು ಬರ್ಕೊಳ್ಳಿ. 2 4 6 ಹೌದಾ, ಸಮಸಂಖ್ಯೆಗಳು 2 4 6 ಅಥವಾ 3ರ ಮಗ್ಗಿನೂ ತಗೋಬಹುದು ಅಂತ. 3ರ ಮಗ್ಗಿ ಇದ್ರೆ ಯಾವುದು, 3ರ ಮಗ್ಗಿ 3 1 3 3 2 6 ಆಲ್ರೆಡಿ ತಗೊಂಡ್ಬಿಟ್ಟಿದೀವಿ. ಅಲ್ಲಿಗೆ ಇದು 3 ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಅಥವಾ ಅಂದ್ರೆ ಇದನ್ನೂ ತಗೊಂಡು ಸಮಸಂಖ್ಯೆಗಳೆಲ್ಲವನ್ನೂ ತಗೊಂಡು 3ರ ಮಗ್ಗಿಯಲ್ಲಿ ಬರೋದು ಅಪವರ್ತ್ಯಗಳು ಅಂದ್ರೆ ಮಗ್ಗಿ, ಗುಣಕಗಳು ಅಂತ ಕರಿತೀವಿ. ಅಪವರ್ತ್ಯದ ಇನ್ನೊಂದು ಹೆಸರೇನು, ಗುಣಕಗಳು. 3ರ ಅಪವರ್ತ್ಯಗಳು ಯಾವ, 3 3 2 6 3 3 9 ಅವು 9ವರೆಗೂ ಅಲ್ಲಿ ಇಲ್ಲ. ಅಲ್ಲಿಗೆ 1 2 3 4 ಸರ್ 3 2 6 2 ಸಲ ಬರ್ಕೋಬೇಕಾ, ನೋ. ಇದು ಸಮಸಂಖ್ಯೆಯಲ್ಲಿ 6 ಬಂದ್ಬಿಟ್ಟಿದೆ. ಸಮಸಂಖ್ಯೆಯಲ್ಲಿ 6 ಬಂದ ಮೇಲೆ ಇನ್ನು 3ರ ಅಪವರ್ತ್ಯದಲ್ಲೂ 6 6 6 ಅಂತ 6 6 2 ಸಂಖ್ಯೆ, ಒಂದೇ ಸಂಖ್ಯೆ 2 ಸಲ ಬರೆಯಂಗಿಲ್ಲ. ಎಷ್ಟಾಯ್ತು ಇದು, ಎನ್ ಆಫ್ ಬಿ 4 ಆಯ್ತು ನೋಡಿ. 1 2 3 4 ಬಂದೋಯ್ತು ಆನ್ಸರ್. ಈಗ ಸಂಭವನೀಯತೆ ಪಿ ಆಫ್ ಎ ಪಿ ಆಫ್ ಬಿ ಅಂತ ಮಾಡಬಹುದಾ ಇಲ್ಲಿ, ಖಂಡಿತ. ಎನ್ ಆಫ್ ಬಿ ಬೈ
ಎನ್ ಆಫ್ ಎಸ್. ನೋಡಿ ಸಿಂಪಲ್ ಆಗಿ ಚೇಂಜ್ ಆಗಿದೆ, ಬಿ ಅಂತ ತಗೊಂಡಿರೋದಕ್ಕೆ ಇದೆಲ್ಲ ಚೇಂಜ್ ಮಾಡ್ಕೊಂಡಿದೀವಿ. ಎನ್ ಆಫ್ ಬಿ ಅಂದ್ರೆ 4/6. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಕನಿಷ್ಠ ರೂಪದಲ್ಲಿ ಇಟ್ರೆ 2 2 3 ಎಷ್ಟು ಬಂತ ಆನ್ಸರ್? 2/3. ನೋಡಿ ಒಂದು ಪೆಟ್ಟಿಗೆಯಲ್ಲಿ 4 ಕೆಂಪು ಮತ್ತು 3 ಕಪ್ಪು ಗೋಲಿಗಳಿವೆ. ಒಟ್ಟು 4 ಕೆಂಪು 3 ಕಪ್ಪು. ಯಾದೃಚ್ಛಿಕವಾಗಿ ಆರಿಸಲಾದಾಗ ಒಂದು ಕೆಂಪು ಗೋಲಿಯನ್ನು ಪಡೆದಾಗ ಒಂದು ಅನ್ನೋ ಪದಕ್ಕೆ ಅರ್ಥ ಬೇಡ ಅಂತ ನಾನು ಮೊದಲೇ ಹೇಳಿದ್ದೀನಿ. ಇದು ನಿಮಗೆ ಒಟ್ಟು ಗೋಲಿಗಳು ಡೈರೆಕ್ಟ್ ಆಗಿ ಎನ್ ಆಫ್ ಎಸ್ ಅಂತ ಬರೀಬಹುದಲ್ಲ. 4 ಕೆಂಪು ಪ್ಲಸ್ 3 ಕಪ್ಪು. 4 3 ಎಷ್ಟು? 7. ಎನ್ ಆಫ್ ಎಸ್ 7. ಕೆಂಪು ಗೋಲಿಗಳು ಎಷ್ಟು? ಕೆಂಪು ಗೋಲಿಗಳು ಡೈರೆಕ್ಟ್ ಆಗಿ ಬರೀರಿ ವಿದ್ಯಾರ್ಥಿಗಳಿಗೆ, ಏನ್ ಸಮಸ್ಯೆ ಇಲ್ಲ, ಮಾರ್ಕ್ಸ್ ಕೊಡ್ತಾರೆ. ಎನ್ ಆಫ್ ಎ ಒಂದು ಕೆಂಪು ಅಂದ್ರೆ ಇದಕ್ಕೆ ಬೇಡ ಅರ್ಥ. ಕೆಂಪು ಗೋಲಿಗಳದ್ರಲ್ಲಿ ಎಷ್ಟಿದೆ? 4 ಇದೆ. ನೋಡಿ ಒಂದು ಕೆಂಪು ಗೋಲಿ ಅಂದ್ರೆ ಒಂದು ತಗೊಂಡ್ರೆ ನೀವು ಒಂದು ಬರೆದು ಬಿಡಬಾರ್ದು, ಕೆಂಪು ಗೋಲಿಗಳು ಎಲ್ಲವನ್ನ ಬರೀಬೇಕು. ಸಂಭವನೀಯತೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಡಿವೈಡೆಡ್ ಬೈ ಆ ತರನು ಬರ್ಕೊಳ್ಳಿ. 4/7 ಆನ್ಸರ್ ಕ್ಲೋಸ್. ಅಂದ್ರೆ 7ಕ್ಕೆ 4 ಕೆಂಪು ಗೋಲಿಗಳನ್ನ ತಗೊಂಡಿದ್ದೀವಿ ಅಂತ ಇಷ್ಟೇ. ಓಕೆ, ಇಟ್ಸ್ ಓವರ್. ನೋಡಿ ವಿದ್ಯಾರ್ಥಿಗಳೇ, ಈಗ ನಾಣ್ಯ ಅಂದ್ರೆ ಕಾಯಿನ್ ಬಗ್ಗೆ ಕೇಳ್ತಾರೆ. ಒಂದು ನಾಣ್ಯವನ್ನು 2 ಬಾರಿ, ನೋಡಿ ನಾಣ್ಯ ಒಂದೇ ಇದ್ರೂ ಅದನ್ನು 2 ಸಲ ಚಿಮ್ಮಿದೀವಿ ಅಂದ್ರೆ 2 ನಾಣ್ಯನ ಚಿಮ್ಮಿದ ಹಾಗೆ ಅಂತ ಅದರ ಅರ್ಥ. ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಿದಾಗ ಕನಿಷ್ಠ ಇಲ್ಲಿ ನೀವು ತಪ್ಪು ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಒಂದು ಶಿರ ಅಂದ್ರೆ ಹೆಡ್ಡು ಬರುವ ಸಂಭವನೀಯತೆ ಕಂಡು ಹಿಡಿಯಿರಿ ಅಂದ್ರೆ ಒಂದು ನಾಣ್ಯ 2 ಬಾರಿ 2 ಕೈಯಲ್ಲೂ ನೋಡು, ಒಂದೇ ನಾಣ್ಯ 2 ಸಲ ಚಿಮ್ಮಿದ್ರೆ ಒಂದು ನಾಣ್ಯ, ಅದಾದ ಮೇಲೆ ಇನ್ನೊಂದು ನಾಣ್ಯ ಅಂದ್ರೆ 2 ನಾಣ್ಯ ಚಿಮ್ಮಿದಂಗೆ ಆಗತ್ತಲ್ಲ. ಅವುಗಳ ಒಟ್ಟು ಸಂಭವನೀಯತೆ ಏನಿದೆ ನಮಗೆ? HH ಅಂದ್ರೆ 2 ಹೆಡ್ಡು, ಹೌದಾ, ಶಿರ ಅಂತ, 2 ಟೈಲು TT, ಎರಡರದ್ದು ಒಂದು ಗುಂಪು ಮಾಡ್ಬೇಕಲ್ಲಿ. HH TT, ಇನ್ನೊಂದು ಹೆಡ್ಡು ಒಂದು ಟೈಲು, ಲಾಸ್ಟ್ಗೆ ಒಂದು ಟೈಲು ಒಂದು ಹೆಡ್ಡು. ಎಷ್ಟಾಯ್ತು ಇದು ನಮಗೆ ಎಸ್. ಎನ್ ಆಫ್ ಎಸ್ ಎಷ್ಟು? 1 2 3 4. ಎನ್ ಆಫ್ ಎಸ್ 4. 2 ನಾಣ್ಯನ ಚಿಮ್ಮಿದಾಗ 4 ಒಟ್ಟು ಸಂಭವನೀಯತೆ ಬರ್ತದೆ. ಇನ್ನ ಕನಿಷ್ಠ ಒಂದು ಶಿರ, ಇಲ್ಲಿ ಬಹಳ ಇದೆ. ಕನಿಷ್ಠ ಅಂದ್ರೆ ನಾನು ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ಖ ಗ ಅಂತ ಹೇಳ್ತಾ ಇರ್ತೀನಿ. ಅಂದ್ರೆ ಖ ಅಂದ್ರೆ ಕನಿಷ್ಠ, ಗ ಅಂದ್ರೆ ಗರಿಷ್ಠ. ಕನಿಷ್ಠ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಈ ಮುಂದಕ್ಕೆ ಹೋಗ್ಬೋದು ಅಂತ. ಈಗ ಯಾವ್ದಾದ್ರು ಒಂದು ಫಂಕ್ಷನ್ಗೆ ನಾವು ಕನಿಷ್ಠ 2 ಬನ್ನಿ ನಿಮ್ಮ ಮನೆಯಿಂದ ಅಂದ್ರೆ ಇಬ್ಬರೇ ಬರಬಹುದಾ ಅಥವಾ ಇಬ್ಬರಿಗೆ ನಿಮ್ಮ ಮನೆಯವರೆಲ್ಲ ಬರ್ಬೋದಾ? ಖಂಡಿತ ನಿಮ್ಮ ಮನೆಯವರೆಲ್ಲ ಬರ್ಬೋದು. ಅದಕ್ಕೆ ಅದನ್ನ ಕನಿಷ್ಠ ಅಂತ ಕರಿತೀವಿ. ನೋಡಿ ಅದಕ್ಕೆ ಹಿಂಗ್ ಬರೆಸ್ತೀನಿ, ಕನಿಷ್ಠ ಇಲ್ಲಿದೆ ಅಂದ್ರೆ ಗಾವರೆಗೂ ಹೋಗು ಅಂತ. ಗರಿಷ್ಠ ಅಂದ್ರೆ ಕಾವರೆಗೂ ಬಾ ಅಂದ್ರೆ ಹಿಂದಕ್ಕೆ ಬರ್ಬೇಕಾಗತ್ತಲ್ಲಿ, ಇಲ್ಲಿ ಮುಂದಕ್ಕೆ ಹೋಗಿ. ಹಾಗಾದ್ರೆ ಕನಿಷ್ಠ 1 ಶಿರ ಅಂತ ಹೇಳಿದ್ರೆ, ಶಿರ ಅಂದ್ರೆ ಹೆಚ್ಚು, 1 ಹೆಚ್ಚಿರೋದು ಅಥವಾ 2 ಹೆಚ್ಚಿರೋದು ತಗೋಬಹುದು ಅಂತ ಇಲ್ಲ ಅರ್ಥ. ಅಂದ್ರೆ ಈ ಗ್ರೂಪ್ ಅಲ್ಲಿ ಯಾವ್ಯಾವ ತಗೋಬಹುದು ನೀವು ನೋಡಿ. TT ಇದೊಂದು ಬಿಟ್ಟು 3 ತಗೋಬಹುದು ನೋಡಿ. ಕನಿಷ್ಠ 1 ಶಿರ ಅಂದ್ರೆ ಇಲ್ಲಿ H1 ಇದೆಯಾ? HT ತಗೋಬಹುದಾ? ಇಲ್ಲೂ H1 ಇದೆಯಾ? ಇದೆ. ಕನಿಷ್ಠ ಅಂದ್ರೆ ಅದಕ್ಕಿಂತ ಜಾಸ್ತಿ 2 ಅತಿಥಿಗಳು ಬನ್ನಿ ಅಂದ್ರೆ 4 ಜನರು ಬರ್ಬೋದಲ್ಲ, ಇಲ್ಲಿ 2 ಹೆಚ್ಚುಗಳಿದೆ, ಅದು ತಗೋಬಹುದು. ಇದು ಬಹಳ ಸಾರಿ ಇನ್ನೊಂದಿತ್ತು, ಅದನ್ನ ಯಾಕೆ ಸರ್ ತಗೊಂಡಿಲ್ಲ ಅನ್ನಬಹುದು ನೀವು. ಇದು ಯಾಕೆ ತಗೊಳಂಗಿಲ್ಲ ಅಂದ್ರೆ ಇಲ್ಲಿ 1 ಕೂಡ ಹೆಚ್ಚಿಲ್ಲ, ಹೆಡ್ ಇಲ್ಲ. ಹಂಗಾದ್ರೆ ಎನ್ ಆಫ್ ಎ ಎಷ್ಟು? ಎನ್ ಆಫ್ ಎ ಅಂದ್ರೆ 1 2 3. ಹಾಗಾದ್ರೆ ಪ್ರಾಬಬಿಲಿಟಿ ಏನು, ಸಂಭವನೀಯತೆ ಏನು? ಸೂತ್ರ ಹಾಕಿ ಆನ್ಸರ್ ಇಡಿ. ಸಂಭವನೀಯತೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂದ್ರೆ 3/4 ಕ್ಲೋಸ್. ಆನ್ಸರ್ ಬಂತು.
4ಕ್ಕೆ 3. ಕನಿಷ್ಠ ಗರಿಷ್ಠ ಅಂದ್ರೆ ನಾನು ಆ ಲೆಕ್ಕ ಮಾಡಿಸೋದಿಲ್ಲ. ಇದಕ್ಕೇನೆ ನಾನು ಒಂದು ವೇಳೆ ಇದಕ್ಕೆ ಸುಮ್ಮನೆ ಸೈಡಲ್ಲಿ ಆನ್ಸರ್ ಬರೆದು ಬಿಡ್ತೀನಿ. ಗರಿಷ್ಠ ಒಂದು ಶಿರಾ, ಈ ಗರಿಷ್ಠ ಕೊಟ್ಬಿಟ್ಟಿದ್ರಪ್ಪ, ಏನ್ ಮಾಡಬೇಕು? ಗರಿಷ್ಠ ಇದು ಇನ್ನೂ ಕನ್ಫ್ಯೂಷನ್ ಮಾಡುತ್ತೆ. ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಅಂತ. ನೀವು ಗರಿಷ್ಠ ಒಂದು ಶಿರಾ ಬರಬೇಕು ಅಂದ್ರೆ ಒಂದು ಶಿರಾ ಬರಲೇಬೇಕು, ಇಲ್ಲ ಶಿರಾ ಬರ್ದಿದ್ರು ನಡೀತದೆ ಅಂತ 0 ಇದ್ರು ತಗೋಬೇಕು. ಅವಾಗ ಯಾವ್ಯಾವ ತಗೋಬೇಕಾಗಿತ್ತು ಗೊತ್ತಾ? ಗರಿಷ್ಠ ಒಂದು ಶಿರಾ ಅಂದ್ರೆ ಇದು ಬರ್ತಾ ಇತ್ತು, ಒಂದು ಶಿರಾ ಇದೆ, ಇದು ಬರ್ತಾ ಇದೆ 2. ಇದು ಯಾವ ಕಾರಣಕ್ಕೂ ಬರ್ತಾ ಇರಲಿಲ್ಲ, ಟಿ ತಗೋಬೇಕಾಗಿತ್ತು ಅವಾಗ. ಯಾಕೆ ಹೇಳಿ? ಶಿರಾ ಬರ್ದೇ ಇದ್ರು ತಗೋಬೇಕು ನೋಡಿ. ಹಿಂಗ್ ರಿವರ್ಸ್ ಬಂದ್ಬಿಡ್ಬೇಕು, ಹಿಂಗ್ ಹಿಂದಕ್ಕೆ ಅಂದ್ರೆ 0ವರೆಗೂ ಬರ್ಬೇಕು, ಮುಂದಕ್ಕೆ ಅಂದ್ರೆ ಎಷ್ಟಿದೆಯೋ ಅಷ್ಟಕ್ಕೂ ಹೋಗಬೇಕು ಅಂತ. ಅದರ ಆನ್ಸರು ಕೂಡ 3/4 ಆಗ್ತಾ ಇತ್ತು. ಇಲ್ಲಿ ಬಹಳ ಆಶ್ಚರ್ಯಕರ ಅಂದ್ರೆ ಟಿ ತಗೋಬೇಕಾಗಿತ್ತಲ್ಲ ಸಾರ್, ಇದು ಶಿರಾನಿ ಅಲ್ಲ, ಇದು ಪುಚ್ಚ. ಟಿ ಅಂದ್ರೆ ಟೈಲು, ಪುಚ್ಚ ಯಾಕೆ ತಗೋಬೇಕು ಅಂದ್ರೆ ಗರಿಷ್ಠ ಒಂದು ಶಿರಾ ಅಂದ್ರೆ 1 H ಇರ್ಬೋದು, 0 H ಕೂಡ ಇರಬಹುದು ಅಂತ. 2 H ಇರಂಗಿಲ್ಲ. 0 H ಅಂದ್ರೆ H ಇಲ್ದೇನೆ ಇರಬಹುದು. ಅದರ ಆನ್ಸರ್ 3/4 ಬರ್ತಾ ಇತ್ತು. ಹೆಚ್ಚು ಕಮ್ಮಿ ಎಲ್ಲ ಕವರ್ ಆಗಿದೆ ವಿದ್ಯಾರ್ಥಿಗಳೇ. 23. ಇನ್ನ 1 ಮಾರ್ಕ್ಸ್ಗೆ ಫಾರ್ ಎಕ್ಸಾಂಪಲ್ ನಮಗೆ ಮೇಲ್ಮೈ ವಿಸ್ತೀರ್ಣಗಳ ಮೇಲೆ ಯಾವುದು ಇದು ಸಿಲಿಂಡರು, ಶಂಕು, ಗೋಳ, ಅರ್ಧ ಗೋಳ ಅಂತ 4 ಇದೆ. ಅದರಲ್ಲಿ ಡೈರೆಕ್ಟ್ ಆಗಿ ಸೂತ್ರ ಹಾಕೊಂಡು ಒಂದು ಕ್ವಶನ್ ಕೊಟ್ಬಿಡ್ಬೋದು ನಿಮಗೆ ಈಸಿಯಾಗಿ. ಸೂತ್ರ ಫಾರ್ ಎಕ್ಸಾಂಪಲ್, ಒಂದು ಸಿಲಿಂಡರ್ ಆಕಾರದ ಒಂದು ವಸ್ತುವಿನ ತ್ರಿಜ್ಯವು 7 ಸೆಂಟಿಮೀಟರ್ ಮತ್ತು ಅದರ ಎತ್ತರವು 21 ಸೆಂಟಿಮೀಟರ್ ಇರುವ ಆ ಒಂದು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಬಿಡ್ಬೋದು. ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು? 2πr ಆಫ್ r ಪ್ಲಸ್ h. ಗೊತ್ತಿದೆಯಲ್ಲ, ಸೂತ್ರಗಳು ಚೆನ್ನಾಗಿ ಬಯಾಟ್ ಮಾಡ್ಬೇಕು. ಅದಕ್ಕೆ ಸೂತ್ರ ಬಂದಿಲ್ಲ ಅಂದ್ರೆ ಮುಗಿತಾರೆ. ಪೈ ಬೆಲೆ 22/7. ಕೆಲವು ಲೆಕ್ಕದಲ್ಲಿ ಪೈ ಈಸ್ ಈಕ್ವಲ್ ಟು 3.14 ಅಂತ ತಗೊಳ್ಳಿ ಅಂತಾರೆ. ಸೂತ್ರ ಹಾಕೊಂಡು r ಅಂದ್ರೆ ತ್ರಿಜ್ಯ, ವ್ಯಾಸ ಕೊಟ್ಬಿಟ್ರೆ ಅರ್ಧ ಮಾಡ್ಕೋಬೇಕು, ತ್ರಿಜ್ಯವಾಗುತ್ತೆ. ಇವೆಲ್ಲ ಮಾಡ್ಕೊಳ್ಳಿ. ಆ ತರದ್ದು ಒಂದು ಕ್ವಶನ್ ಕೊಡ್ಬೋದು. 90% ನನಗೆ ಗೊತ್ತಿದ್ದ ಹಾಗೆ ಈಗ ಮಾಡಿಸಿರುವ ಎಲ್ಲಾ ಲೆಕ್ಕಗಳು 23 ಲೆಕ್ಕಗಳು ಏನ್ ಮಾಡಿಸಿದ್ದೀನಿ ಅದರಲ್ಲೇ ನಿಮಗೆ 2 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಕವರ್ ಆಗ್ತದೆ. 100% ಕವರ್ ಆಗ್ತದೆ. 1-2 ಮಿಸ್ ಆದ್ರೆ ನಿಮ್ಗೆ ಏನ್ ತೊಂದರೆ ಏನಿಲ್ಲ. 8 ಪ್ರಶ್ನೆಗಳು 2 ಮಾರ್ಕ್ಸ್ ಇರ್ತದೆ. 2 8 16 ಮಾರ್ಕ್ಸ್ ಬಂತು. ಆಮೇಲೆ ಇದರಲ್ಲಿ ಸೂತ್ರಗಳು ಕೇಳೋದ್ರಿಂದ 1 ಮಾರ್ಕ್ಸ್ ಕೂಡ ಕೆಲವು ಕವರ್ ಆಗ್ಬಿಡುತ್ತೆ. ಅದರ ಪ್ರಕಾರ ಮಾಡ್ಕೊಂಡೋಗಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.